ನಿಮ್ಮ ಮಮ್ಮಿನ ನೋಡಿದಾಗೆಲ್ಲ ನಮ್ಮಮ್ಮನೇ ಅಕ್ಕ ಬರ್ತೀರಿ, ಯಾಕೆ ಅಂದರೆ ಇಬ್ಬರದ್ದು ಸಿಮಿಲರ್ ಹೇರ್ ಸ್ಟೈಲ್. ನಮ್ಮಮ್ಮ ತುಂಬ ಸ್ಟ್ರಿಕ್ಟು. ಯಾವ ಕಾಲೇಜು? ನಾನು ಇಡೀ ಲೈಫ್ ಬರೀ ಗರ್ಲ್ಸ್ ಗರ್ಲ್ಸ್ ಗರ್ಲ್ಸ್. ಸೊ ಇವಾಗ ಫುಲ್ ಸ್ಟೇ ಹೋಮ್ ಮಾಮಿ. ನಾನು ಇವಾಗ ಪ್ರೆಸೆಂಟ್ ಚಾಪ್ಟರು ನನ್ನ ಮದರ್ಹುಡ್ ಆಗಿದೆ. ವೆಲ್ಕಮ್ ಟು ದ ಕ್ಲಾಸಸ್. ಐ ಹ್ಯಾಡ್ ಸಚ್ ಲವ್ಲಿ ಹೇರ್. ಬಿಕಾಸ್ ಬಿಗ್ ಬಾಸ್ ಅಲ್ಲಂತೂ ನೀನು ಚಂದು ಚಾಪ್ಟ್ರೇ ಎತ್ತಿಲ್ಲ. ನನಗೆ ಮದನೂ ಬೇಡ, ಏನೂ ಬೇಡ, ನೀವು ಬೇಡ, ಏನೂ ಬೇಕಾಗಿಲ್ಲ ನನಗೆ. ದಟ್ಸ್ ವೈ ಇಂಡಿಯನ್ ಕಲ್ಚರ್ ಹ್ಯಾಸ್ ಲಾಟ್ ಆಫ್ ವ್ಯಾಲ್ಯೂಸ್ ಅಲ್ವಾ. ವಿ ಆರ್ ಪ್ಲಾನಿಂಗ್ ಲೆಟ್ಸ್ ಗೋ ಅಬ್ರಾಡ್ ಆ್ಯಂಡ್ ಸ್ಟೇ, ಚೆನ್ನಾಗಿರುತ್ತೆ ಹಾಗೆ ಹೀಗೆ ಅಂತೆಲ್ಲ. ನೀವು ಲಕ್ಷ್ಮೀ ಬಾರಮ್ಮ ಟೈಮ್ದೆಲ್ಲ ನೆನ್ಸ್ಕೋತಾ ಇರ್ತೀರಾ? ನಂಗೆ ಕಣ್ಣಲ್ಲಿ ನೀರು ಬರ್ತದೆ, ಉರಿ ಬರ್ತದೆ ಅಂತ ಆಯ್ತಾ ಬಿದ್ದಿದ್ದೀನಿ ನಾನು. ಡ್ಯಾಡ್ ಸಿಚುವೇಶನ್. ಮೈ ಮಾಮ್ ಟುಕ್ ಅ ಡಿವೋರ್ಸ್. ಆ ಒಂದು ಫಾದರ್ ಫಿಗರ್ ಇಲ್ಲ ಅನ್ನೋದು ಒಂದು ಬೇಜಾರಿತ್ತ ವೈಲ್ ಗ್ರೋಯಿಂಗ್ ಅಪ್? ಪ್ರತಿಯೊಂದು ಚಾಪ್ಟರಲ್ಲೂ ಯು ನೀಡ್ ಅ ವೆರಿ ಗುಡ್ ಫ್ರೆಂಡ್. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ನೆಕ್ಸ್ಟ್ ಚಾಪ್ಟರ್ ವಿತ್ ನಯನ ಪುಟ್ಟಸ್ವಾಮಿ. ಆ್ಯಂಡ್ ಟುಡೇ ವಿ ಹ್ಯಾವ್ ಅವರ್ ಸ್ಪೆಷಲ್ ಗೆಸ್ಟ್. ಇವರು ಬೇರೆ ಯಾರೂ ಅಲ್ಲ, ನನ್ನ ಜೊತೆ ಬಿಗ್ ಬಾಸ್ ಸೀಸನ್ 6 ಕೋ-ಕಂಟೆಸ್ಟೆಂಟ್ ಆಗಿದ್ದರು. ಆ್ಯಂಡ್ ಶಿ ಈಸ್ ಅ ನ್ಯೂ ಮಾಮಿ ನಾವು. ಎಲ್ರಿಗೂ ಪರಿಚಯ ಇರುವಂತಹ ಕವಿತಾ ಗೌಡ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಈ ಪಾಡ್ಕಾಸ್ಟ್ಗೆ ಬಂದಿದ್ದಕ್ಕೆ. ಕವಿ, ಏನು ಸಮಾಚಾರ? ನೀನು ಹೇಳಬೇಕು. ನ್ಯೂ ಮಾಮಿ ಲೈಫ್. ನಂದಾದರೂ ನ್ಯೂ ಮಾಮಿ ಲೈಫ್. ಐ ಹ್ಯಾವ್ ಟು ಟೇಕ್ ಅ ಲಾಟ್ ಆಫ್ ನೆಕ್ಸ್ಟ್ ಚಾಪ್ಟರ್ ಕ್ಲಾಸಸ್ ನಿನ್ನಿಂದ. ಯಾಕೆಂದರೆ ವೆಲ್ಕಮ್ ಟು ದ ಕ್ಲಾಸಸ್. ವೆಲ್ಕಮ್ ಟು ದ ಮಾಮಿ ಲೈಫ್ ಥರ ಇದೆ. ಯಾ, ಐ ಮೀನ್ ನಿನ್ನ ಮಗನ ಸೌಂಡ್ ಕೇಳಿಸ್ತಾ ಇದೆ. ಕರ್ಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ಸ್. ಅಟ್ಲೀಸ್ಟ್ ಐ ಗಾಟ್ ಟು ಮೀಟ್ ಹಿಮ್ ಇನ್ ಲೈವ್. ನಾನೇ ಬಂದು ಮೀಟ್ ಮಾಡೋಣ ಅಂತ ಕಾಯ್ತಾ ಇದ್ದೆ, ಬಟ್ ಥ್ಯಾಂಕ್ ಯು ಫಾರ್ ಬ್ರಿಂಗಿಂಗ್ ಹಿಮ್ ಹಿಯರ್. ಯು ಶುಡ್ ಕಮ್. ನಿನ್ನ ಮಗನ ಕರ್ಕೊಂಡು. ಡೆಫಿನೆಟ್ಲಿ ವಿಲ್ ಡೋಂಟ್ ಬಿ ಅ ಪ್ಲೇ ಡೇ ಇದ್ದು. ಅಣ್ಣ ತಮ್ಮ ಥರ ಇರ್ತಾರೆ. ಅವನಿಗೆ ಇಷ್ಟ, ಬೇಬೀಸ್ ಇಷ್ಟ. ಹೌದಾ? ಸೊ ಕರ್ಕೊಂಬರ್ತೀನಿ ವೆರಿ ಸೂನ್. ಮತ್ತು ಹೌಸ್ ಲೈಫ್? ಲೈಫ್ ಇಸ್ ಜಸ್ಟ್ ಗೋಯಿಂಗ್ ಆನ್. ಬೆಳಿಗ್ಗೆ ಎದ್ದು ನನ್ನ ಮಗನ್ನ ನೋಡ್ಕೊಳ್ಳೋದಾಗತ್ತೆ. ಡೈಪರ್ ಚೇಂಜಸ್, ಸುಗಂಧದ ಜೀವನ. ಡೈಪರ್ ಚೇಂಜಸ್ ಅಷ್ಟೊಂದು ಇಶ್ಯೂ ಆಗಿಲ್ಲ, ಬಿಕಾಸ್ ಚಂದನ್ ಮತ್ತು ನಾನು ವಿ ಆಲ್ಮೋಸ್ಟ್ ಶೇರ್ ದ್ಯಾಟ್. ಬಿಕಾಸ್ ನನಗೆ ನೈಟ್ ಸ್ಲೀಪ್ ಇಸ್ ಸೋ ಇಂಪಾರ್ಟೆಂಟ್ ಫಾರ್ ಮೀ. ಅಂದರೆ ಐ ಜಸ್ಟ್ ಟೆಲ್ ಹಿಮ್ ದಟ್ ನನಗಾಗಲ್ಲ ನೈಟು. ಐ ನೋ ಸ್ಲೀಪ್ ಇಸ್ ಪ್ರಯಾರಿಟಿ ಅಲ್ಲ ಮಾಮಿಗೆ. ದಟ್ ಶಾರ್ಟ್ ಬಿಟ್ ಇರುತ್ತಲ್ಲ, ಲೈಕ್ 12 to 3, 4 o'clock, ನನಗೆ ಆ ನಿದ್ದೆ ಸಿಕ್ಬಿಟ್ರು. ಐ ವೇಕ್ ಅಪ್ ನೈಸ್ಲಿ ಆ್ಯಂಡ್ ಐ ಆಮ್ ಆಲ್ ರಿಫ್ರೆಶ್ಡ್ ಆ್ಯಂಡ್ ಐ ಟೇಕ್ ಕೇರ್ ಆಫ್ ಹಿಮ್. ನೈಸ್. ಸೊ ದ ಹೋಲ್ ಡೇ ಐ ಕ್ಯಾನ್ ಬಿ ಅಪ್. ಯಾ, ಯು ಡೆಫಿನೆಟ್ಲಿ ನೀಡ್ ದಟ್ ಎನರ್ಜಿ. ಇಲ್ಲಾಂದರೆ ಯು ಕ್ಯಾನ್ ಗಿವ್ ಯು 100% ಅಲ್ವಾ? ಹೆಂಗೆ ಖುಷಿಯಾಗಿರೋದು? ಆಗಲ್ಲ. ಸ್ಲೀಪ್ಲೆಸ್ ನೈಟ್ಸು, ಆಮೇಲೆ ಹೇರ್ ಫಾಲು. ಹೇರ್ ಫಾಲ್ ಬಗ್ಗೆ ಐ ಡೋಂಟ್ ನೋ ಹೌ. ಐ ಸಿ ಸೋ ಮೆನಿ ವಿಮೆನ್ ಸೇಯಿಂಗ್, ಓ ನನಗೆ ಹೇರ್ ಫಾಲೇ ಇಲ್ಲ ಹಾಗೆ ಹೇಗೆ ಅಂತ. ಬಟ್ ಆಫ್ಟರ್ ಪೋಸ್ಟ್ ಪಾರ್ಟಮ್ 3-4 months ಅನಿಸುತ್ತೆ, ಐ ಹ್ಯಾಡ್ ಸಚ್ ಲವ್ಲಿ ಹೇರ್. ನನಗೆ ಎಷ್ಟು ನನ್ನ ಹೇರ್ ಇಷ್ಟ ಇತ್ತು ಅಂದರೆ, ನಾ ಎಷ್ಟು ಫ್ಲಾಂಟ್ ಲೈಕ್ ದಿಸ್, ನೋಡಿ ನೋಡಿ ಅಂತೆಲ್ಲ. ದೆನ್ ಸ್ಟಾರ್ಟೆಡ್ ಹೇರ್ ಫಾಲ್. ಓ ಗಾಡ್. ಚಂದನ್ ಇನ್ನೂ ನನ್ನ ಕಿಂಡಲ್ ಮಾಡ್ತಾರೆ, ಇಷ್ಟು ಕೂದಲು ಉದ್ರಿದೆ ಆದರೂ ನೀವು ಬೂಡಿ ಆಗಿಲ್ಲ. ನಮ್ ಲೈಕ್ ಬೋಡಿ ಆಗೋದು ಪ್ಲೀಸ್ ಹಿಂಗೆಲ್ಲ ಮಾತಾಡಬೇಡಿ ಅಂತ. ದಟ್ಸ್ ವಾಟ್ ಇಸ್ ಗೋಯಿಂಗ್ ಆನ್. ಮತ್ತು ಹೆಂಗೆ, ಹೌ ವಿಲ್ ಯು ಮೇಕ್ ಟೈಮ್ ಟು ಗ್ರೂಮ್ ಯೋರ್ ಸೆಲ್ಫ್ ಮತ್ತು ಮೀ ಟೈಮ್? ಇಟ್ಸ್ ಆಲ್ ಲಕ್ಕಿಲಿ ಬಂದು ಚಂದು ಮೋಸ್ಟ್ ಆಫ್ ದ ಟೈಮ್ ಇರ್ತಾರೆ. ಸೊ ನಾನೆಲ್ಲಾರ ಹೋಗಬೇಕು ಅಂದರೆ ಐ ರಿಕ್ವೆಸ್ಟ್, ಡೇಟ್ ಕೊಟ್ಬಿಡ್ತೀನಿ, ಅಪಾಯಿಂಟ್ಮೆಂಟ್ ಕೊಟ್ಬಿಡ್ತೀನಿ. ಅಪಾಯಿಂಟ್ಮೆಂಟ್ ಇಸ್ ಮೈ ಸನ್ಸ್ ಅಪಾಯಿಂಟ್ಮೆಂಟ್. ಈ ದಿವಸ ಯು ಹ್ಯಾವ್ ಟು ಬಿ ವಿತ್ ಹಿಮ್ ಅಂತ. ದಟ್ಸ್ ನೈಸ್. ಸೊ ಹೀಲ್ ಡೂ ದ್ಯಾಟ್. ಸೊ ಹಿಲ್ ಸೇ ನೋ sometimes or you won't say no? ಅಂದರೆ ಡಿಪೆಂಡ್ಸ್ ಅಲ್ಲ, ಬಿಕಾಸ್ ವಿ ಆರ್ ಪ್ರೊಡ್ಯೂಸಿಂಗ್ ಅ ಮೂವಿ ಆ್ಯಂಡ್ ಅದಕ್ಕೆ ಸಮಯ ಅವ್ರು ಕೊಡಲೇಬೇಕಾಗತ್ತೆ. ಮೂವಿ ಇಸ್ ಇಂಪಾರ್ಟೆಂಟ್. ಆ್ಯಂಡ್ ನಾನು ಓಕೆ ಫೈನ್ ಇವತ್ತಾಗಲ್ಲ ಅಂದರೆ ನೆಕ್ಸ್ಟ್ ಡೇ ಅಂತ ಐ ಚೇಂಜ್ ಮೈ ಡೇಟ್ಸ್. ಸೊ ಸಮ್ಹೌ ಆಲ್ ದೀಸ್ ಮಂತ್ಸ್, ಆಲ್ಮೋಸ್ಟ್ ಇಲ್ಲಿ 8 months ನಾನು ಎಲ್ಲೂ ಹೊರಗಡೆನೇ ಹೋಗಿಲ್ಲ. ಲೈಕ್ ಲಿಟ್ರಲಿ ನಾನೇ ಶಾಕ್ ಆಗಿಬಿಟ್ಟಿದ್ದೆ, ಯಾಕಂದರೆ ಐ ಆಮ್ ಸಮನ್ ಹೂ ಕೆನಾಟ್ ಸ್ಟೇ ಅಟ್ ಹೋಮ್. ಸೊ ಅದರಲ್ಲೂ ಒಂದು ಸ್ವಲ್ಪ ಆಚೆ ಹೋಗಿದ್ದೀನಿ, ನಮ್ಮ ಅಮ್ಮ ಮನೆ, ನಮ್ಮ ಚಿಕ್ಕಮ್ಮ ಮನೆ ಅಂತ. ಸೊ ಇವಾಗ ಫುಲ್ ಸ್ಟೇ ಹೋಮ್ ಮಾಮಿ? Most of the time I stay at home. I try to make time for myself.
ಕಷ್ಟಪಟ್ಟು ಹೆಂಗೋ ಏನೋ ಒಂದು ಮಾಡಿ. ಸೊ ಅಮ್ಮ ಇರ್ತಾರೆ, ಚಿಕ್ಕಮ್ಮ ಇರ್ತಾರೆ, ನನ್ನ ಫ್ರೆಂಡ್ ಇರ್ತಾಳೆ. ದಟ್ಸ್ ಗುಡ್. ಅಟ್ಲೀಸ್ಟ್ ಇಲ್ಲಿ ಹೆಲ್ಪಿಗೆ ಇರ್ತಾರೆ, ಅದೇ ಬ್ಲೆಸ್ಸಿಂಗು. ಅಲ್ಲಿ ನಾವೇ ಎಲ್ಲ ಮ್ಯಾನೇಜ್ ಮಾಡಬೇಕಲ್ಲ. ಹೌದು, ನಾವು ಆ್ಯಕ್ಚುಲಿ ವಿ ಆರ್ ಪ್ಲ್ಯಾನಿಂಗ್ ಲೆಟ್ಸ್ ಗೋ ಅಬ್ರಾಡ್ ಆ್ಯಂಡ್ ಸ್ಟೇ, ಚೆನ್ನಾಗಿರುತ್ತೆ ಹಾಗೆ ಹೀಗೆ ಅಂತೆಲ್ಲ. ನಾನಂತೂ ನನಗಾಗಲ್ಲಪ್ಪ, ಕ್ಲೀನಿಂಗ್ ನನಗಾಗದೇ ಇಲ್ಲ. ಇಟ್ಸ್ ಆ್ಯಕ್ಚುಲಿ ಗ್ರೇಟ್ ಬ್ಯಾಲೆನ್ಸ್ ಅಲ್ಲಿದ್ರೆ. One of the days doing like on a Sunday, I would love to do cooking and cleaning, ಆಯ್ತಾ. ಆದರೆ ಆನ್ ಅ ಡೈಲಿ ಬೇಸಿಸ್ ನಾನು ಇಂಪಾರ್ಟೆಂಟ್ ಹೋಗ್ತೀನಿ, ಡೆಫಿನೆಟ್ಲಿ ಆಗಲ್ಲ ನನಗೆ. ಬಿಕಾಸ್ ಯು ನೀಡ್ ಸೋ ಮಚ್ ಎನರ್ಜಿ ಅಲ್ಲ ಒಂದು ಮಗುನ್ ಮುಂಚೆ ಹೇಳ್ತಾ ಇದ್ರು ಯು ನೀಡ್ ಅ ಹೋಲ್ ವಿಲೇಜ್ ಟು ಟೇಕ್ ಕೇರ್ ಆಫ್ ದ ಬೇಬಿ ಅಂತ. ಈಗ ನಾವು ಪ್ರಾಕ್ಟಿಕಲಿ ಥ್ಯಾಂಕ್ಫುಲಿ ಐ ಆಮ್ ಲಕಿಲಿ ಹ್ಯಾವಿಂಗ್ ಅ ಗುಡ್ ಸನ್. ಪಾಪ ಅವನು ಐನೋ ಎಷ್ಟು ಶಾಂತವಾಗಿದೆ ಮಗು ಇದು. ನಾನು ಅದೇ ಅನ್ಕೊಂತಾ ಇದ್ದೆ, ತಾರುಷ್ ಯಾವತ್ತೂ ಇಷ್ಟು ಶಾಂತವಾಗಿರ್ಲಿಲ್ಲ, ಯಾವ ಫೇಸಲ್ಲೂ ಇರಲಿಲ್ಲ ಅವನು. ಆ್ಯಂಡ್ ಐ ಯೂಸ್ ಟು ಕೋ ಸ್ಲೀಪ್ ಅಲ್ಲಿ, ಈವನ್ ದೋ ಅಮೇರಿಕನಲ್ಲಿ ಕೋ ಸ್ಲೀಪಿಂಗ್ ಇಸ್ ಅಗೇನ್ಸ್ಟ್ ದ ರೂಲ್. ಹೌದಾ? ಕೆಲವು ಕಡೆ ಅದು ಪೀಡಿಯಾಟ್ರಿಷನ್ಸ್ಗೆ ನಾವು ಹೇಳೋಕ್ಕೂ ಆಗಲ್ಲ ವಿ ಕೋ ಸ್ಲೀಪ್ ಅಂತ, ಬಿಕಾಸ್ ಬೇಬಿ ಸೇಫ್ಟಿಗೆ ಅಂತ ಅವ್ರು ಯೋಚನೆ ಮಾಡ್ತಾರೆ. ನಾವು ಎಲ್ಲಿ ನಿದ್ದೆಲ್ಲಿ ಕೈ ಹಾಕ್ಬಿಡ್ತೀವೋ ಕಾಲು ಹಾಕ್ಬಿಡ್ತೀವೋ ಮಗು ಮೇಲೆ. ಐ slept with my son almost ಯಾವಾಗವರೆಗೂ 4-5 months. ಅಲ್ಲಿ ನ್ಯೂ ಬಾರ್ನಿಂದನೂ ನೀವು ಸಪ್ರೇಟಾಗಿ ಕ್ರಿಬ್ಬಲ್ಲೇ ಹಾಕಬೇಕು. ಆ್ಯಂಡ್ ಬೇಕಾದ್ರೆ ಮಗುಗೆ ಸಪ್ರೇಟ್ ರೂಮ್ ಇದ್ರೂ ಪರವಾಗಿಲ್ಲ, ಮಾನಿಟರ್ ಬೇಬಿ ಮಾನಿಟರಲ್ಲಿ ಯು ಕ್ಯಾನ್ ಮಾನಿಟರ್ ದ ಬೇಬಿ. ಅಲ್ಲಿ ಓಡ್ಕೊಂಡು ಹೋಗಿ ಮಾನಿಟರಲ್ಲಿ ಮೂಮೆಂಟ್ಸು ಗೊತ್ತಾಗತ್ತಲ್ಲ, ಸೊ ಬೀಪ್ ಬರುತ್ತೆ, ಅವಾಗ ವಿ ಹ್ಯಾವ್ ಟು ಗೋ ಚೆಕ್ ಆನ್ ದ ಬೇಬಿ ಅಥವಾ ಆ ಥರ ಎಲ್ಲ. ಇಲ್ಲಿ ಪಿಡಿಯಾಟ್ರಿಷಿಯನ್ ದೇಸೆ ಇಫ್ ಯು ಆರ್ ಕೋ ಸ್ಲೀಪಿಂಗ್ ದಟ್ ಇಸ್ ವೆರಿ ಗುಡ್, ನೀವು ಕೋ ಸ್ಲೀಪ್ ಮಾಡಿಲ್ಲ ದಟ್ ಇಸ್ ಆಲ್ಸೋ ಓಕೆ ಅಂತ. ನಾನು ಅಲ್ಲಿ ಬೈ ಮಿಸ್ಟೇಕ್ ಯಾರಿಗೋ ಹೇಳ್ಬಿಟ್ಟೆ ಐ ಕೋ ಸ್ಲೀಪ್ ವಿತ್ ಮೈ ಸನ್. 1 ವರ್ಷ ಇದ್ದ ಅವಾಗ. ಹೋ ಯು ಡೂ ಲೈಕ್ ಓಕೆ ಐ ನೆವರ್ ಡಿಡ್ ದ್ಯಾಟ್ ಅಂತ ಒಂಥರ ಲೈಕ್ ಆ ಥರ ಹೇಳ್ತಾ ಇದ್ದಾರೆ. ಲೈಕ್ ನನ್ನ ಮಗು ಪಕ್ಕ ನಾನು ಮಲ್ಕೊಂಡ್ರೆ ಇವ್ರಿಗೇನು ಪ್ರಾಬ್ಲಮ್. ಸೊ ಹಾಗೆ ಸೀರಿಯಸ್ಲಿ ಕೆಲವೊಂದು ನಮ್ಮ ನಮ್ಮ ಕಲ್ಚರ್ ಇಂಡಿಯನೈಸ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ, ಅವ್ರಿಗೆ ಮರ್ಯಾದೆನೇ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ನಾವು ಒಬ್ಬರನ್ನ ನೀವು ಹೋಗಿ ಬನ್ನಿ ಅಂತ ಹೇಳ್ತೀನಿ, ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಅವ್ರಿಗೆ? ಅಲ್ಲಿ ಹೆಸರು ಹೇಳ್ದೆ ಕರೀತಾರೆ. ಲೈಕ್ ಯು ಕಾಂಟ್ ಎಕ್ಸ್ಪ್ಲೈನ್ ದ ರೆಸ್ಪೆಕ್ಟ್, ಯು ನೋ. ವೈ ಡು ಯು ಕಾಲ್ ದೆಮ್ ನೀವು? ದಟ್ಸ್ ವೈ ಇಂಡಿಯನ್ ಕಲ್ಚರ್ ಹ್ಯಾಸ್ ಲಾಟ್ ಆಫ್ ವ್ಯಾಲ್ಯೂಸ್ ಅಲ್ವಾ. ಆ್ಯಂಡ್ ಲೈಕ್ ಈಗ ನನ್ಗೆ ಒಬ್ಬರು ಫ್ರೆಂಡ್ ಇದ್ದರು, ಐ ವಾಸ್ ಟೀಚಿಂಗ್ ಹಿಮ್ ಕನ್ನಡ. ಸೊ ವೈ ಡು ಯು ಕಾಲ್ ದೆಮ್ ನೀವು ಅಂತ ಕೇಳ್ಬಿಟ್ಟ. ನಂಗೆ ಅವಾಗ ರಿಯಲೈಸ್ ಆಯಿತು, ಓ ಶಿಟ್, ನಿಮ್ಮ ಕಲ್ಚರಲ್ಲ ಅಂದ್ರೆ ಏನು ಅಂತ ನಂಗೆ ಗೊತ್ತಿಲ್ವಲ್ಲ. ಅಮೇರಿಕದಿಂದ ಬಂದಿರೋದಾ? ಫ್ರೆಂಡ್ ಆಗಿದ್ದ, ಅವನು ಬಂದಿದ್ದ, ಇಂಟ್ರಡ್ಯೂಸ್ ಆದ. ಹೀಗೆ ಲೈಕ್ ಇನ್ ದ ಲಾಕ್ಡೌನ್ ಆಬ್ವಿಯಸ್ಲಿ ಎಲ್ಲರೂ ಇಲ್ಲೇ ಸಿಗಾಕೊಂಡಿದ್ರು, ಎಲ್ಲೂ ಓಡೋಕ್ಕಾಗಿರಲಿಲ್ಲ. ಸೊ ಸಿಕ್ಕಿದ್ದ, ಹೀಗೆ ಹೇಳ್ತಾ ಇದ್ರೆ. ಆಮೇಲೆ ದೆನ್ ಲೈಕ್ ಬ್ರೇಕಿಂಗ್ ಮೈ ಹೆಡ್, ನನ್ನ ಮಗನ ಹೆಂಗೆ ಹೇಳೋದಮ್ಮ ನೀವು ಅನ್ನೋದು. ವಿ ಟುಕ್ ಲಿಟ್ರಲಿ ಆಲ್ ಆಫ್ ಅಸ್ ಫ್ರೆಂಡ್ಸ್, ವಿ ಟುಕ್ 2 days ಟು ಫಿಗರ್ ಔಟ್ ಹೌ ಟು ಟೆಲ್ ಹಿಮ್ ನೀವು ಅಂತ ಹೇಳೋದು ಏನಕ್ಕೆ ಅಂತ. ದೆನ್ ಈ ಸೈಡ್ ಕೆಲವು ವಿಷಯಗಳು ನಿಮ್ಗೆ ಅರ್ಥ ಆಗಲ್ಲ, ಬಿಟ್ಬಿಡಿ ಅಂತ ಹೇಳಿ. ಅಬ್ಸಲ್ಯೂಟ್ಲಿ. ಸೊ ಟೆಲ್ ಮೀ ಹೌ ಇಸ್ ದ ಟೈಟಲ್? ಚೆನ್ನಾಗಿದೆಯಾ? ದ ನೆಕ್ಸ್ಟ್ ದಿಸ್ ಇಸ್ ವೆರಿ ನೈಸ್. ಅಂದರೆ ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ನೆಕ್ಸ್ಟ್ ಚಾಪ್ಟರ್ ಅಂತಿರುತ್ತೆ. ಆ್ಯಂಡ್ ಆಬ್ವಿಯಸ್ಲಿ ಇವಾಗ ನಾನೊಂದು 5 ವರ್ಷ ಮುಂಚೆಯಿಂದೆ ನಾನು ಇವಾಗ ಪ್ರೆಸೆಂಟ್ ಚಾಪ್ಟರು ನನ್ನ ಮದರ್ಹುಡ್ ಆಗಿದೆ. ಸೊ ಐ ಡೋಂಟ್ ನೋ ವಾಟ್ ಇಸ್ ಮೈ ನೆಕ್ಸ್ಟ್ ಚಾಪ್ಟರ್ ವಿಲ್ ಬಿ. ಸೊ ಅದೇ ರೀತಿ ಪ್ರತಿಯೊಬ್ಬರ ಜೀವನದಲ್ಲೂ ಒಂದೊಂದು ಹಂತದಲ್ಲಿ ಚಾಪ್ಟರ್ಗಳು ಚೇಂಜ್ ಆಗ್ತಾ ಇರುತ್ತೆ. ಕರೆಕ್ಟ್. ಸೊ ಐ ಥಿಂಕ್ ಇಟ್ ರಿಲೇಟ್ಸ್. ಐ ಜಸ್ಟ್ ರ್ಯಾಂಡಮ್ಲಿ ಕೇಮ್ ಅಪ್ ವಿತ್ ದಿಸ್ ಆ್ಯಂಡ್ ಎಲ್ರಿಗೂ ಇಷ್ಟ ಆಯಿತು. ಸೊ ಐ ಆಮ್ ಹ್ಯಾಪಿ. ಸಮ್ಹೌ ಐ ಪುಟ್ ಎವ್ರಿಥಿಂಗ್ ಟುಗೆದರ್. ಲಕಿಲಿ ಥಿಂಗ್ಸ್ ವರ್ಕ್ಡ್ ಔಟ್. ನಡೀತಾ ಇದೆ. ಅಲ್ಲಿಂದ ಇಲ್ಲಿ ಬಂದು ಒಂದು ಸ್ವಲ್ಪ ದಿವಸ ಇದ್ದೀನಿ. ಟೈಮ್ ಸುಮ್ಮನೆ ವೇಸ್ಟ್ ಮಾಡೋ ಬದಲು ಏನಾದರೂ ಒಂದು ಮಾಡೋಣ ಅಂತ ಪ್ಲ್ಯಾನ್ ಹಾಕಿದೀನಿ. ಅಲ್ಲಿ ಹೋಗ್ಬಿಟ್ಟು ಬೇರೆ ಏನೇನೋ ಕಂಟೆಂಟ್ ನೋಡೋ ಬದಲು ನೋಡೋಣ ನಂದೇ ಒಂದು ಚಾಪ್ಟರ್ ಕುತ್ಕೊಂಡು ಏನು ಮಾತಾಡಿರ್ತೀನಿ, ನನ್ನ ಗೆಸ್ಟ್ ಯಾರ್ಯಾರು. ಇಟ್ಸ್ ನೈಸ್ ಅಲ್ಲ ಟು ಕ್ರಿಯೇಟ್ ಸಮ್ ಮೆಮರೀಸ್. ಕಂಟಿನ್ಯೂ ಮಾಡ್ಬೋದು. ಶೋರ್. ನೋ ಇಟ್ ವಿತ್ ಆಲ್ ದ ಪೀಪಲ್. US ಕನ್ನಡಿಗರು. ಕನ್ನಡಿಗರು ಆ್ಯಂಡ್ ಸಂಬಡಿ ಹೂ ಇಸ್ like want to show what their chapters are. ಇನ್ ಲವ್ ಸ್ಟೋರಿ ಚಾಪ್ಟರ್ ಹೇಳು ಕವಿ. ಲವ್ ಸ್ಟೋರಿನಾ? ಐ ಆಮ್ ಕ್ಯೂರಿಯಸ್ ಹೆಂಗಾಯ್ತು? ಬಿಕಾಸ್ ಬಿಗ್ ಬಾಸ್ ಅಲ್ಲಂತೂ ನೀನು ಚಂದು ಚಾಪ್ಟ್ರೇ ಎತ್ತಿಲ್ಲ.
ಅಲ್ಲಿಂದ ಆಚೆ ಬಂದಿದ್ಮೇಲೆ ಹಿಂಗೆ ಮದುವೆ ಸೆಟ್ ಆಯಿತು ಎಲ್ಲ ಹಾಗೆ ಹೋಯ್ತು ಮದುವೆ ಎಲ್ಲ ಹೆಂಗೆ ಅಯ್ಯೋ ಐ ಆಮ್ ಕ್ಯೂರಿಯಸ್ ಬಿಕಾಸ್ ಐ ನೋ ಚಂದು ಫ್ರಮ್ ಪ್ಯಾಟೆ ಮಂದಿ ಕಾಡಿಗೆ ಬಂದರು ನಿನ್ಕಿಂತ ಮುಂಚೆಯಿಂದನೇ ಪರಿಚಯ ನನಗೆ ನಮ್ಮದೇ ಒಂದು ಗ್ರೂಪ್ ಎಲ್ಲ ಇದೆ ಐ ಆಮ್ ಕ್ಯೂರಿಯಸ್. ಸೊ ಚಂದು ನಾನು ತುಂಬ ಒಳ್ಳೆ ಫ್ರೆಂಡ್ಸ್ ಆಗಿದ್ವಿ ಲಕ್ಷ್ಮೀ ವೆರಿ ಲಾಂಗ್ ಟೈಮ್. ವಿ ವರ್ ಫ್ರೆಂಡ್ಸ್. ಬಟ್ ಅವ್ರು ಹೀಗೆ ತಮಾಷೆಗೆ ನಾನು ಕೇಳೋರು, ನನ್ನ ಮದುವೆ ಆಗ್ಬಿಡು ನಿಂಗೆ ಯಾರೂ ಸಿಗಲ್ಲ ಅಂತ. ಐಸಿಬ್ಲೆ ಓ ಪ್ಲೀಸ್ ಹಿಂಗೆಲ್ಲ ಹೇಳ್ಬಿಡಿ ಅಂತೆಲ್ಲ ಹೇಳ್ಬಿಟ್ಟು ಹೊಟ್ಟೋಗ್ತದೆ. ಸೊ ವಿ ವರ್ ನಾಟ್ ಲೈಕ್ ವೆರಿ ಗುಡ್ ಫ್ರೆಂಡ್ಸ್ ಥರ, ಅಷ್ಟು ಕ್ಲೋಸು ಇರಲಿಲ್ಲ, ಲೈಕ್ ಹಾಯ್ ಬಾಯ್ ಥರನೂ ಅಲ್ಲ. ವಿ ವರ್ ಗುಡ್ ಫ್ರೆಂಡ್ಸ್, ವಿ ಯೂಸ್ ಟು ಶೇರ್ ಅವರ್ ಪರ್ಸ್ನಲ್ ಥಿಂಗ್ಸ್ ಆ್ಯಂಡ್ ಎವ್ರಿಥಿಂಗ್. ಹೀಗೆ ಹೋಗಿ ಆಫ್ಟರ್ ಅ ವೆರಿ ಲಾಂಗ್ ಟೈಮ್ he suddenly asked me, ನನ್ನ ಮದುವೆ ಆಗು. ನಾನು ಆಬ್ವಿಯಸ್ಲಿ ಇಷ್ಟು ವರ್ಷ ಬರ್ತಿದಾರಲ್ಲ, ಐ ವಾಸ್ ಲೈಕ್ ಒಂದ್ಸತಿನಾದರೂ ಈ ಟಾಪಿಕ್ ಬಿಟ್ಟು ಬೇರೆ ಏನಾದರೂ ಮಾತಾಡಿ ಅಂತ ಹೇಳಿದೆ. ದೆನ್ ಹಿ ವಾಸ್ ವೆರಿ ಸೀರಿಯಸ್ ಅಬೌಟ್ ಇಟ್. ದೆನ್ ಆವಾಗಲೇ ಐ ಸೆಡ್ ಓಕೆ ಫೈನ್. ನನಗೂ ಯಾರೂ ಸಿಕ್ಕಿರಲಿಲ್ಲ. ಇಟ್ ವಾಸ್ ಆಲ್ಮೋಸ್ಟ್ ಲೈಕ್ ಅಯ್ಯೋ ನನಗೂ ಮದುವೆ ಏಜ್ ಆಗಿದೆ, ಏನು ಮಾಡೋದು ಅಂತ ನಾನು ಯೋಚನೆ ಮಾಡ್ತಿದ್ದೆ. ಸೊ ಐ ವಾಸ್ ಸಿಟ್ಟಿಂಗ್ ವಿತ್ ಅ ಫ್ರೆಂಡ್. ಸೊ ಈಸ್ ಲೈಕ್ ಹೀಸ್ ಬೀನ್ ಆಸ್ಕಿಂಗ್ ಫಾರ್ ಸೋ ಮೆನಿ ಇಯರ್ಸ್, ವೈ ಡೋಂಟ್ ಯು ಡೇಟ್ ಹಿಮ್ ಅಂತ ಅವ್ನು ಹೇಳ್ದ ನನಗೆ. ಐ ವಾಸ್ ಲೈಕ್ ದಟ್ ಈಸ್ ಆಲ್ಸೋ ಸೆನ್ಸಿಬಲ್, ಬಟ್ ದಿಸ್ ಗೈಸ್ ಡೈರೆಕ್ಟಾಗಿ ಮದುವೆ ಆಗೋ ಅಂತ ಕೇಳ್ತಾರದು, ಟೈಮ್ ವೇಸ್ಟ್ ಯಾಕೆ ಮಾಡೋದು ಅಂತ. ದೆನ್ ಐ ಸೆಡ್ ಓಕೆ ಒಂದು ಕೆಲಸ ಮಾಡೋಣ, 6 months ಲೆಟ್ಸ್ ಡೇಟ್ ಅಂದರೆ ಜಸ್ಟ್ ನೋ ಈಚ್ ಅದರ್ ಆ್ಯಂಡ್ ಐ ವಾಂಟೆಡ್ ಟು ನೋ ಅಬೌಟ್ ಹಿಸ್ ಫ್ಯಾಮಿಲಿ. ಆಬ್ವಿಯಸ್ಲಿ ನಾನು ಫ್ಯೂಚರ್ ಪ್ಲ್ಯಾನ್ ಮಾಡಬೇಕಲ್ವಾ. ರೈಟ್. ಸೊ ಲೆಟ್ಸ್ ಡೂ ದಟ್ ಅಂತ. ನನಗೆ ನನ್ನ ತಲೆಯಲ್ಲಿ ಏನಿತ್ತು, ಏನಾಗಿಲ್ಲ ಅಂದ್ರೂ ನಾನು ಫಿಟ್ ಆಗಿಬಿಟ್ಟಿರ್ತೀನಿ. ಹೀ ಈಸ್ ಅ ಫಿಟ್ನೆಸ್ ಫ್ರೀಕ್. ಸೊ ಅಟ್ಲೀಸ್ಟ್ ನನ್ನ ಮೋಟಿವೇಟ್ ಮಾಡ್ತಾರೆ ಅಂತೆಲ್ಲ ಇತ್ತು. ಸೊ ಐ ವಾಸ್ ಲೈಕ್ ಓಕೆ ಅಂತ. ದೆನ್ ಹಿ ವಾಸ್ ಲೈಕ್ ವಾಟ್ ಯು ಮೀನ್ ಹೇಗೆ ಅಂತ. ಐ ವಾಂಟ್ ಟು ನೋ ಅಬೌಟ್ ಯು, ಯು ಶುಡ್ ನೋ ಅಬೌಟ್ ಮೀ. ಸುಮ್ಮನೆ ಏನು ಗೊತ್ತಿಲ್ಲದೆಲ್ಲ ತಲೆ ಬಿಡ, ವಿ ಗೆಟ್ ಮ್ಯಾರಿಡ್ ಆಮೇಲೆ ಮತ್ತೆ ಡಿವೋರ್ಸು ಅದು ಇದು, ನನಗೆ ಆ ಥರ ಎಲ್ಲ ಪ್ರಾಸೆಸ್ ಇಷ್ಟ ಆಗಲ್ಲ. ಲೆಟ್ಸ್ ಗೆಟ್ ಟು ನೋ ಇಚ್ ಅದರ್ ಅಂತ ಅಂದೆ. ಯಾವಾಗವರೆಗೂ ಅಂದೆ. ನನಗೆ ಎಲ್ಲದಕ್ಕೂ ಹಿ ಪುಟ್ಸ್ ಅ ಟೈಮ್ ಫ್ರೇಮ್, ಆಯಿತಾ. ಸರಿ ಐ ಸೆಡ್ 6 months. 6 months ಇಫ್ ಇಟ್ ಡಸಂಟ್ ವರ್ಕ್, ನೀವು ನನ್ನ ಈ ಟಾಪಿಕ್ ಬಗ್ಗೆ ಮಾತಾಡಲೇಬಾರ್ದು ಅಂತ. ಹಿ ಸೈಡ್ ಓಕೆ. 6 monthsವರೆಗೂ ಹಿ ಡಿಂಟ್ ವೇಟ್ ಅಟ್ ಆಲ್. ಹಿ ವೆಂಟ್ ಸ್ಟ್ರೇಟ್ ಟು ಮೈ ಮದರ್. ಹಿ ಸೈಡ್ ನೋಡಿ ನನಗೆ ನಿಮ್ಮ ಮಗಳಿಷ್ಟ, ನಾನು ಅವನ್ನ ಮದುವೆ ಆಗ್ತೀನಿ, ಇನ್ನೂ ಬಿಟ್ಟರೆ ಶಿ ಕೀಪ್ ರನ್ನಿಂಗ್, ಅವಳ ಮದುವೆನೇ ಆಗಲ್ಲ ಆಮೇಲೆ ಅಂತ. ಮೈ ಮದರ್ ವಾಸ್ ಫುಲ್ ಹ್ಯಾಪಿ. ಓ ಚಂದನ್ ಇಸ್ ದ ಗೈ ಅಂತೆಲ್ಲ ಅಂತ ಅಂದ್ಕೊಂಡು. ದೆನ್ ನಮ್ಮಮ್ಮ ಆಲ್ ಆಫ್ ಎ ಸಡನ್ ಯಾವತ್ತೂ ಇಲ್ಲದೆ ಇರೋದು, ಶಿ ಸ್ಟಾರ್ಟೆಡ್ ಆಸ್ಕಿಂಗ್ ಮೀ, ನೀನು ಮದುವೆ ಆಗಲ್ಲ, ನಿನಗೆ ಹುಡುಗ ಹುಡ್ಕಲ್ಲ ಅಂತ. ಯಾವತ್ತೂ ಇಲ್ಲದೆ ಇರೋದು ಏನಕ್ಕೆ ಕೇಳ್ತಾ ಇದೆಯಾ. ದೆನ್ ಐ ಸೈಡ್ ಓಕೆ, ನಂಗೆ ಏನಾರ ಹುಡ್ಕು, ನಂಗೆ ಈ ಥರ ಇರಬೇಕು ಆ ಥರ ಇರಬೇಕು, ಒಂದು ನಾನ್ ಸೆನ್ಸ್ ಸೆಟ್ ಆಫ್ ಇದನ್ನು ಹಾಕಿ ರೂಲ್ಸ್ ಹಾಕಿದ್ದೆ ನಾನು. ಹೌದಾ? ಏನದು ಹೆಂಗೆ? ಐ ಟೋಲ್ಡ್ ಹುಡುಗ ಹೆಂಗಿರ್ಬೇಕು ಅಂದರೆ ಅಮ್ಮ, ಅವನ ಮದುವೆ ಆಗಬೇಕು, ಅದೇ ಮದುವೆಲಿ ಇಂಟ್ರೆಸ್ಟ್ ಇರಬಾರ್ದು ಅಂತ. ನನ್ನನ್ನು ಮದುವೆ ಆಗಬೇಕು, ಹಿ ಶುಡಂಟ್ ಬಿ ಇಂಟ್ರೆಸ್ಟೆಡ್ ಇನ್ ದ ಮ್ಯಾರೇಜ್. ಅವ್ನ ಲೈಫ್ ಅವ್ನಿಗಿರ್ಬೇಕು, ನನ್ನ ಲೈಫ್ ನನಗಿರ್ಬೇಕು ಆ ಥರ ಅಂತ ನಮ್ಮಮ್ಮಂಗೆ ಹೇಳಿದೆ. ನಮ್ಮಮ್ಮ ಯಾವ್ದಾದ್ರು ತಾಯಿ ಮಗಳಿಗೆ ಅಂತ ಈ ಥರ ಹುಡುಕ್ತಾರೇನೆ ಅಂತಂದರು. ನಂಗೆ ಗೊತ್ತಿಲ್ಲ, ನಂಗೆ ಹಿಂಗೆ ಬೇಕು ಅಂತ. ನನ್ನ ಲೈಫ್ ನನಗೆ, ನನ್ನ ಗೋಲ್ ನನಗೆ, ನನ್ನ ಆಂಬಿಷನ್ ನನಗೆ, ಒಟ್ನಲ್ಲಿ ಸುಮ್ಮನೆ ಮದುವೆ ಆಗಿರಬೇಕು ಆ ಥರ ಇದ್ದೆ ನಾನು. ಬಿಕಾಸ್ ಐ ಡಿಂಟ್ ಹ್ಯಾವ್ ಎನಿಥಿಂಗ್ ಟು ಸೇ. ನಾನು ಸುಮ್ಮನೆ ನಮ್ಮಮ್ಮಂಗೆ ಏನೋ ಹೇಳಬೇಕಲ್ಲ ಅಂತ ಹೇಳಿದೆ. ದೆನ್ ಆಫ್ಟರ್ ಅ ಲಾಂಗ್ ಟೈಮ್ ನನಗೆ ಚಂದಂಗೆ ಒಂದು ದೊಡ್ಡ ಜಗಳ ಆಗಿತ್ತು. ಇಟ್ ವಾಸ್ ಲೈಕ್ ವೆರಿ ಸೀರಿಯಸ್. ಬಿಫೋರ್ ದ ವೆಡ್ಡಿಂಗ್? ದಿಸ್ ಇಸ್ ವೈ ವಿ ವೇರ್ ಡೇಟಿಂಗ್. ಓಕೆ. ಸೊ ಐ ಸೆಡ್ ನನಗೆ ಮದುವೆನೂ ಬೇಡ, ಏನೂ ಬೇಡ, ನೀವು ಬೇಡ, ಏನೂ ಬೇಕಾಗಿಲ್ಲ ನನಗೆ ಅಂದ್ಬಿಟ್ಟು ಮನೆಗೆ ಬಂದುಬಿಟ್ಟಿದ್ದೆ. ಐ ಸ್ವಿಚ್ಡ್ ಆಫ್ ಮೈ ಫೋನ್, ಐ ಸ್ಲೆಫ್ಟ್ ನೈಸ್ಲಿ. 2 ದಿವಸ ನಾನು ಆರಾಮಾಗಿ ನನ್ನ ಪಾಡು ನಾನಿದ್ದೆ. ಈ ಡೈರೆಕ್ಟ್ಲಿ ಕೇಮ್ ಹೋಮ್ ಆ್ಯಂಡ್ ಹೀಸ್ ಟಾಕಿಂಗ್ ಟು ಮೈ ಮದರ್, ಹೀಸ್ ಟಾಕಿಂಗ್ ಟು ಮೀ. ನಾನು ಫುಲ್ ಶಾಕ್ ಆಗ್ಬಿಟ್ಟೆ. ಬಿಕಾಸ್ ಮೈ ಫ್ಯಾಮಿಲಿ ಹೇಗೆ ಅಂದರೆ ಸ್ವಲ್ಪ ಸೀರಿಯಸ್ ಫ್ಯಾಮಿಲಿ. ದೇ ಡೋಂಟ್ ಅಲೌ ಬಾಯ್ಸ್. ನೀನು ಸ್ವಲ್ಪ ಅಯ್ಯೋ ನೋಡ್ಕೊಳ್ಳೋಣ ಅಂತ. ನಾನು ತುಂಬ ಕ್ಯಾಶುವಲ್ ಇದ್ದೆ. ಬಟ್ ದೆನ್ ಅದು ಸಾರ್ಟ್ ಔಟ್ ಆಯಿತು. ಮೈ ಮದರ್ ಸಾರ್ಟೆಡ್ ಇಟ್ ಔಟ್. ದೆನ್ ಹಿಸ್ ಫ್ಯಾಮಿಲಿ ಆಲ್ಸೋ ಕೇಮ್. ಹಾಗೆ ಹೆಣ್ಣು ಹುಡ್ಕೋದು, ಹೆಣ್ಣು ಗಂಡು ಸೇಮ್ ಕಮ್ಯುನಿಟಿ ಮಾಡೋದು, ಸೇಮ್ ಕಮ್ಯುನಿಟಿ, ಸೇಮ್ ಊರು ಬೇರೆ. ಓ ಯಾವ ಊರು? ದೇ ಆಲ್ಸೋ ಹೇಲ್ ಫ್ರಮ್ ಮಂಡ್ಯ, ನಾವು ಅಷ್ಟೇ ಮಂಡ್ಯ. ಮಂಡ್ಯದ ಗಂಡು ಅಂತ. ಹಾಗೆ ದೆನ್ ಎವ್ರಿಥಿಂಗ್ ವೆಂಟ್ ವೆಲ್ ಆ್ಯಂಡ್ ವಿ ಡಿಡ್ ಕುಕ್ಕು ವಿತ್ ಕಿರಿಕ್. ಏನದು?
ದಟ್ ಈಸ್ ಅ ಶೋ, ಓಕೆ. ಕುಕಿಂಗ್ ಶೋ ವಿಚ್ ಹಿ ಒನ್. ಓ ನೈಸ್. ಅದರಲ್ಲಿ ನಾವು ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಆಗು ಇದ್ವಿ, ಎಂಗೇಜ್ಡ್ ಕಪಲ್ ಆಗು ಇದ್ವಿ, ಮದುವೆ ಕಪಲ್ ಆಗು ಆಗ್ಬಿಟ್ವಿ ದ ಹೋಲ್ ಶೋ. ನೈಸ್. ಸೊ ಇಟ್ ವಾಸ್ ವೆರಿ ನೈಸ್. ಆಮೇಲೆ ಮದ್ವೆ ಮದುವೆ ಆದಮೇಲೆ ಇಟ್ ವಾಸ್ ಆಲ್ಮೋಸ್ಟ್ 2-3 ಇಯರ್ಸ್ ನಾನು ನಿಮ್ಮನ್ನ ಮದುವೆ ಆಗಿದ್ದೀನಾ, ನಿಮ್ಮನ್ನ ಮದುವೆ ಆಗಿದ್ದೆ, ನಿಮ್ಮನ್ನ ಮದುವೆ ಆಗಿದ್ದೀರಿ ಅಂತಾನೆ ನಂಗೆ ನಂಬಕ್ಕಾಗ್ತಿಲ್ಲ ಆ ಥರ. ಸೊ ಅವಾಗ ಕುತ್ಕೊಂಡು ನೀವು ಲಕ್ಷ್ಮೀ ಬಾರಮ್ಮ ಟೈಮ್ದೆಲ್ಲ ನೆನ್ಸ್ಕೋತಾ ಇರ್ತೀರಾ? ಹೀ ಕೀಪ್ಸ್ ಕಿಂಡಲಿಂಗ್ ಮೀ. ನಾನು ಎಷ್ಟು ದದ್ದಿ ಥರ ಇದ್ದೆ ನೀನು, ನಾನು ಹೇಳಿದ್ರು ಕೇಳ್ತಾ ಇರಲಿಲ್ಲ ಅಂತ. ಅಕಾರ್ಡಿಂಗ್ ಟು ಮೀ ಈಸ್ ವೆರಿ ಹ್ಯಾಂಡ್ಸಮ್ ದಟ್ ಟೈಮ್, ಲಕ್ಷ್ಮೀ ಬಾರಮ್ಮ ಟೈಮಲ್ಲಿ. ಆ್ಯಂಡ್ ನಿನ್ನನ್ನು ತೋರಿಸಿದ್ದು ಹಂಗೆ ಇದೆಯಲ್ಲ ಒಂಥರ ಪಾಪ ಥರ. ಅಕಾರ್ಡಿಂಗ್ ಟು ಮೀ ನನಗೆ ಡಬ್ಬ ಥರ ಇದ್ದೀನಿ ನಾನು, ವೈ ಇಸ್ ದಿಸ್ ಗೈ ಟಾಕಿಂಗ್ ಟು ಮೀ ಅಂತ. ಸೊ ನನಗೆ ಯಾವತ್ತೂ ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ನಾನು ಅನ್ಕೊಂಡೇ ಇಲ್ಲ, ಎಸ್ಪೆಷಲಿ ಲಕ್ಷ್ಮೀ ಬಾರಮ್ಮ ಟೈಮಲ್ಲಿ. ಆಯ್ತಾ, ದೆನ್ ಎನಿಬಡಿ ಅದೆಂಗೆ ಆಡಿಷನ್ ಎಲ್ಲ ಮಾಡಿದ್ರಾ ಸೀರಿಯಲ್ಗೆ? ಆಡಿಷನ್ ಅಂದರೆ ಅದು ಆಡಿಷನ್ ಥರನೂ ಇರಲಿಲ್ಲ, ಇಟ್ ವಾಸ್ ಸೋ ವಿಯರ್ಡ್. ನಂದು ಲಕ್ಷ್ಮೀ ಬಾರಮ್ಮ ಆಡಿಷನ್ ವಾಸ್ ಸೋ ವಿಯರ್ಡ್. ಬಟ್ ಯು ಆರ್ ದ ಮೇನ್ ಲೀಡ್ ಅಲ್ವಾ? ಲಕ್ಷ್ಮೀ ಬಾರಮ್ಮ ಲಕ್ಷ್ಮೀನೇ ನೀನು. ಬಟ್ ನಂಗೆ ಅದು ಆಡಿಷನ್ ಅಂತಾನೆ ಗೊತ್ತಿಲ್ಲ, ಬಿಕಾಸ್ ದೇ ಕಾಲ್ಡ್ ಮೀ, ದೇ ಗೇಮ್ ಮೀ ಶ್ರುದ ಡೈಲಾಗ್. ಆಮೇಲೆ ಡೈಲಾಗ್ ಹೇಳ್ದೆ, ಅದಾದ್ಮೇಲೆ ಹಿಂಗಲ್ಲಮ್ಮ ನೀನು ಅಳ್ಬೇಕು, ಏನಾರ ಮಾಡಿ ಅಳ್ಬೇಕು ಅಂತ. ಹೌ ಲೈಕ್ ರೈ ನೀನು ಇವಾಗ ಕೂತ್ಕೊಂಡು ನೀನು ಅಳು ಅಂತ ಹೇಳ, ಹೆಂಗೆ ಅಳೋದು? ಒಂದು ಡೈಲಾಗ್ ಇಲ್ಲ, ಐ ಆಮ್ ನಾಟ್ ಅನ್ ಆಕ್ಟರ್ ದಟ್ ಟೈಮ್. ಯು ಆರ್ ನ್ಯೂ. ಯಾ, ಐ ವಾಸ್ ವೆರಿ ವೆರಿ ನ್ಯೂ. ಸೊ ನನ್ಗೆ ಅಳೋದು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಸಡನ್ನಾಗಿ ಡೈರೆಕ್ಟರ್ಗೇನೋ ತಲೆ ಕೆಟ್ಟೋಯ್ತು. He went and got glazing, put it into my eyes. I'm like, ಅಯ್ಯೋ, ನಂಗೆ ಕಣ್ಣಲ್ಲಿ ನೀರು ಬರ್ತದೆ, ಉರಿ ಬರ್ತದೆ ಅಂತ ಆಯ್ತಾ ಬಿದ್ದಿದ್ದೀನಿ ನಾನು. ಈ ಶಿ ಇಸ್ ದ ಗರ್ಲ್ ಅಷ್ಟೇ. ದಿಸ್ ಇಸ್ ಹೌ ಐ ಗಾಟ್ ಸೆಲೆಕ್ಟೆಡ್. ನೈಸ್. ಇನ್ನೊಂದು ಹುಡುಗಿ ಯಾರೋ ಇದ್ಲಲ್ಲ, ಅದ್ರ ಅವ್ರು ಶ್ರುತಿ ಅಂತೇನೋ ಅವ್ರ ಹೆಸರು. ಓಕೆ ಓಕೆ. ಸೊ ಯು ಆರ್ ಲೈಕ್ ಡಾರ್ಕ್ ಲುಕಿಂಗ್, ಅವ್ರು ಸ್ವಲ್ಪ ಇಲ್ಲ ನೀನು ಹಳ್ಳಿ ಹುಡುಗಿ, ಅವಳು ಸಿಟಿ ಹುಡುಗಿ ತರ ಏನೋ ಅಲ್ಲ? ನೇಹಾಸ್ ಸ್ಕ್ರೀನ್ ನೇಮ್ ಇಸ್ ಶ್ರುತಿ. ಸರಿ ಸರಿ. ನನಗೆ ಮುಂಚೆ ಇದ್ದ ಹುಡುಗಿ ಹೆಸರು ಶ್ರುತಿನೇ. ಓಕೆ. ಸೊ ಐ ಹ್ಯಾಪನ್ ಟು ರೀಪ್ಲೇಸ್ ಹರ್. ಆಮೇಲೆ ಸೀರಿಯಲಲ್ಲಿ ಆಬ್ವಿಯಸ್ಲಿ ನನ್ನನ್ನು ಫುಲ್ ಒನ್ ಶೇಡ್ ಡಾರ್ಕ್ ಮೇಕಪ್ ಎಲ್ಲ ಮಾಡಿಬಿಟ್ಟು ಕೂರಿಸ್ಬಿಟ್ಟಿದ್ರು. ಆ್ಯಂಡ್ ಐ ಡಿಂಟ್ ನೋ, ನಾನು ಎಲ್ಲಿ ಕನ್ನಡಿನೂ ನೋಡ್ತಾ ಇರಲಿಲ್ಲ ಅವಾಗ. ಅದೇ. ಸೊ ಅದಕ್ಕೆ ಮುಂಚೆ ಏನು ಮಾಡ್ತಿದ್ದೆ ಬಿಫೋರ್ ಲಕ್ಷ್ಮೀ ಬಾರಮ್ಮ? ಕಾಲೇಜ್? ನಾನು ಕಾಲೇಜ್ ಫೈನಲ್ ಇಯರಲ್ಲೇ ಐ ಸ್ಟಾರ್ಟೆಡ್ ಲಕ್ಷ್ಮೀ ಬಾರಮ್ಮ. ಏನು ಮಾಡ್ತಿದ್ದು? ಡಿಗ್ರಿ? ಯಾವುದು? BCom. ಯಾವ ಕಾಲೇಜು? ಅಮ್ಮಣ್ಣಿ ಕಾಲೇಜ್. ಗರ್ಲ್ಸ್ ಕಾಲೇಜ್. ನಾನು ಇಡೀ ಲೈಫ್ ಬರೀ ಗರ್ಲ್ಸ್. ಸ್ಕೂಲು? ನಿರ್ಮಲಾ ರಾಣಿ. ಎಲ್ಲ ಮಲ್ಲೇಶ್ವರಮ್ಮ. ಎಲ್ಲ ಮೇಲೆ ಅದೇ ರೋಡು, 18th ಕ್ರಾಸ್ ಈ ಕಡೆ ಸ್ಕೂಲು. ಎಲ್ಲಿ ಎಲ್ಲ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದಿದ್ದು ಹ್ಯಾಂಗ್ ಔಟ್ ಮಲ್ಲೇಶ್ವರಮಲ್ಲಿ? ದೇರ್ ವಾಸ್ ದಿಸ್ ಪ್ಲೇಸ್ ಕಾಲ್ಡ್ ಬನ್ ವರ್ಲ್ಡ್. ಆಫ್ ಕೋರ್ಸ್ ಐ ನೋ ಬನ್. MES ಕಾಲೇಜ್ ಹತ್ರ? ಎಸ್. ನಮ್ಮ ಮನೆ ಅಲ್ಲೇ ಹತ್ರದಲ್ಲಿರೋ. ಓಕೆ. ಸೊ ನನ್ನ ಫ್ರೆಂಡ್ಸ್ಗೆಲ್ಲ ಅಲ್ಲಿ ಹೋಗಿ ಒಂದು ಬನ್ನು, ಒಂದು ರಸ್ಕು ಅದೆಲ್ಲ ತಿನ್ಕೊಂಡು ಕೂತ್ಕೊಂಡು ಒಂದು 10 ನಿಮಿಷ ಮಾತಾಡ್ಕೊಂಡು, ಬಿಕಾಸ್ ನಮ್ಮ ಮನೇಲಿ ಟೈಮಿಂಗ್ ಇದೇ ಟೈಮ್ ಮನೆಗೆ ಬರಬೇಕು, ಇದೇ ಟೈಮಿಗೆ ಹೋಗಬೇಕು, ಇದೇ ಟೈಮಿಂಗ್ ಇಲ್ಲಿ ಹೋಗಬೇಕು ಅಂತ. ಸೊ ಟುಕ್ ಅಸ್, ಬಟ್ ದಟ್ ಈಸ್ ದ ಒನ್ ಪ್ಲೇಸ್. ಇವಾಗ ಬನ್ ವರ್ಲ್ಡ್ ಇಲ್ಲ. ಇದೆ ಅನ್ಸುತ್ತೆ, ಬೇರೆ ಕಡೆ ಮಾಡಿದ್ದಾರೆ. ಅಲ್ಲೇ ನಾನು ಅಲ್ಲಿ ಹೋದೆ ನನ್ನ ಫ್ರೆಂಡ್ ಜೊತೆ. ನಾನು ಇಲ್ಲಿದ್ದೆ ಅಂತ ಹಿಂಗ್ ನೋಡಿದ್ರೆ ಇದೇ ಬೇರೆ ಹೋಗಿದೆ. ಸಾರಿ. ಸಾಯಿರಾಮ್ ಚಾಟ್ಸ್ ಮತ್ತೆ ಅಲ್ಲಿ ಮಶ್ರೂಮ್ ಮಂಚೂರಿ ಎಲ್ಲ. ಸಾಯಿರಾಮ್ ಚಾಟ್ಸ್ ವಾಸ್ ವೆರಿ ನೈಸ್. ಅದು ನಾನು ಕಾಲೇಜ್ ಲೈಫಲ್ಲಿ ನೋಡಿದ್ದು. ಬಟ್ ಮತ್ತೆ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಟಚ್ ಅಲ್ಲಿ ಇದ್ದಾರಾ? ನನ್ನ ಫೇಟ್ ಹೇಗಿದೆ ಅಂದರೆ, ನನ್ನೆಲ್ಲ ಕ್ಲೋಸ್ ಫ್ರೆಂಡ್ಸು ದೇ ಆರ್ ಅಬ್ರಾಡ್. ಒಂದಷ್ಟು ಜನ ಆಸ್ಟ್ರೇಲಿಯಾದಲ್ಲಿದ್ದಾರೆ, ಒಂದಷ್ಟು ಜನ US ಅಲ್ಲಿದ್ದಾರೆ, ಒಂದಷ್ಟು ಜನ ಇನ್ನೆಲ್ಲೋ ಇದ್ದಾರೆ. ಆ್ಯಂಡ್ ಐ ಆಮ್ ಲೈಕ್, ಹೋಗ್ರಮ್ಮ, ನನ್ನ ಮದುವೆಗೆ ಯಾರು ಬರೋಕ್ಕಾಗಿಲ್ಲ, ಬಿಕಾಸ್ ಆಬ್ವಿಯಸ್ಲಿ ನಾನು ಕೋವಿಡಲ್ಲಿ ಮದುವೆ ಆಗಿದೆ. ಆ್ಯಂಡ್ ನಂದು ಯಾವುದೇ ಒಂದು ಅವರೆಲ್ಲರ ಇವೆಂಟ್ಗೂ ನಾನು ಹೋಗಿದ್ದೇನೆ, ಅವ್ರು ಯಾರೂ ನನ್ನ ಇವೆಂಟ್ಸಿಗೆ ಬರೋಕ್ಕಾಗಿಲ್ಲ. ನಾನು ಇರಲಿಲ್ಲ ಆ್ಯಕ್ಚುಲಿ ನಿಮ್ಮ ಮದುವೆ ಟೈಮ್. ನೋಬಡಿ ಕುಡ್ ಕಮ್. ಅದು ನಂದು ಪೀಕ್ ಲಾಕ್ಡೌನ್ ಇತ್ತಲ್ಲ, ಸೆಕೆಂಡ್ ಲಾಕ್ಡೌನ್. ಓ ಮೈ ಗಾಡ್, ಸೆಕೆಂಡ್ ವೇವ್ ವಾಸ್ ಹಾರಿಬಲ್. ಅವಾಗ ನಾವು ಮದುವೆ ಆಗಿದ್ದು. ಸೊ ನಾವು ಲಿಟ್ರಲಿ ವಿಧಾನಸೌಧ ಹೋಗಿ ಪರ್ ಹೆಡ್ ಪರ್ಮಿಷನ್ ತಗೊಂಡು ಪ್ಲೀಸ್ ಕೊಡಿ ಅಂತ ಹೇಳಿ. ಎಷ್ಟು ಜನ ಬಂದಿದ್ರು? ವಿ ವರ್ ಲೈಕ್ 50-60 ಮೆಂಬರ್ಸ್. ಪರ್ಫೆಕ್ಟ್ ಅಲ್ಲ? ಏನು ಮಾಡೋಕ್ಕಾಗಲ್ಲ. ಇಟ್ಸ್ ಗುಡ್ ಸಮ್ಟೈಮ್ಸ್ ಟು ಹ್ಯಾವ್ ಅ ನೈಸ್
ಸ್ಮಾಲ್ very ಸೆಟ್ಟಿಂಗ್. cozy, but okay, we told them that we are in a resort and it is a closed, ಯಾರು ಎಕ್ಸ್ಟ್ರಾ ಬರೋದಿಲ್ಲ ಅಂತೆಲ್ಲ ಹೇಳಿ. ಸೊ ಪೊಲೀಸ್ ಎಲ್ಲರೂ ಖರ್ಚು ಕಡಿಮೆ. ಯು ಕ್ಯಾನ್ ಸೇವ್ ಅಪ್ ಆಕ್ಚುಲಿ we saved a lot. That's nice. But I But think, ನಮ್ಮ ಮದ್ವೆಲಿ ಏನು ಅಂದ್ರೆ we played cricket. We had one nice haldi ಇದು ಪೂಲ್ ಸೈಡಲ್ಲಿ So nice. ಪೂಲಲ್ಲಿ ಹೋಗಿ ನಾವೆಲ್ಲ ಬಿದ್ದೋಗ್ಬಿಟ್ಟಿದ್ವಿ. ಆಮೇಲೆ ಜೋರ್ ಮಳೆ ಶುರು ಆಯ್ತು. ಸೊ ವಿ ಹ್ಯಾಡ್ ಟು ಶಿಫ್ಟ್ ದ ಡೆಕೋರ್ ಟು ದ ಡೈನಿಂಗ್ ಏರಿಯಾ. ಆಮೇಲೆ ನಾವೆಲ್ಲರೂ ಫ್ಯಾಮಿಲಿಲೇ ಇದ್ವಲ್ಲ. ಸೊ ನಾನು ಚಂದನ್ ಲೈಕ್ ಬೀಯಿಂಗ್ ದ ಬ್ರೈಡ್ ಅಂಡ್ ಗ್ರೂಮ್ ಇವೆ ಲೈಕ್ ಎತ್ಕೊಂಬಂದ್ರು ಕೂತಿದ್ವಿ. ವೈ ಯು ಡಿಸಪಾಯಿಂಟೆಡ್ ಮಳೆ ಬಂದು ಡೆಕೋರ್ ಎಲ್ಲ ಹಾಳಾಯ್ತು? ಇವತ್ತೂ ವಿ ಫೀಲ್ ವಿ ಹ್ಯಾಡ್ ಅ ಬ್ಲಾಸ್ಟ್. ನಮ್ಮ ಮದುವೆ ಅಂತೂ ನಾನು ಚಂದನೆ ಎಲ್ಲಾನು ಅರೇಂಜ್ ಮಾಡಿದ್ವಿ. ಆ್ಯಂಡ್ ವೆರಿ ನೈಸ್. ವಿ ಬೋಟ್ ಟುಕ್ ಅ ಕಾಲ್ ಆ್ಯಂಡ್ ನಮ್ಮೆಲ್ಲ ಎಲ್ಡರ್ಸ್ಗೂ ಯಾರಿಗೂ ತಲೆನೋವು ಕೊಟ್ಟಿಲ್ಲ. ಗುಡ್. ಬಟ್ ಆಬ್ವಿಯಸ್ಲಿ ನಮ್ಮನೆ ಸೈಡು ತುಂಬ ಟ್ರೆಡಿಷ್ನಲ್ ಆಗಿರೋದ್ರಿಂದ ದೇ ಟುಕ್ ಆ ಟ್ರೆಡಿಷ್ನಲ್ ಆಗಿ ಏನೇನು ಯಾ ಶಾಸ್ತ್ರ ಅದೆಲ್ಲ ಎಲ್ಲ ನೋಡ್ಕೋಬೇಕಾಗಿತ್ತು ಅದನ್ನ ನನ್ನ ಚಿಕ್ಕಮ್ಮಂದಿರು ಅಮ್ಮ ಎವ್ರಿಬಡಿ ಟುಕ್ ಕೇರ್. ಅಟ್ಲೀಸ್ಟ್ ಚಂದನ್ ಕೋಆಪರೇಟೆಡ್ ಅಲ್ಲ ಪ್ಲಾನಿಂಗ್ ಎಲ್ಲ. ನನ್ನ ಕೇಸಲ್ಲಿ ಇಡೀ ವೆಡ್ಡಿಂಗ್ ನಾನೇ ಪ್ಲ್ಯಾನ್ ಮಾಡಿದ್ದು, ಎಂಗೇಜ್ಮೆಂಟ್ ನಾನೇ ಮಾಡಿದ್ದು. ಬಿಕಾಸ್ ಹಿ ವಾಸ್ ಡೂಯಿಂಗ್ ಇಸ್ PhD ಅವಾಗ ಥೀಸಿಸ್ ಏನೋ ಬರೀತಾ ಇದ್ದ. ಸರಿ ನಾನೇ ಮಾಡ್ತೀನಿ ಬಿಡು ಎಲ್ಲ ಅಂದ್ಬಿಟ್ಟು ಐ ಓನ್ಲಿ ಟುಕ್ ದಟ್ ರೆಸ್ಪಾನ್ಸಿಬಿಲಿಟಿ. ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ ಐ ಎಕ್ಸಿಕ್ಯೂಟೆಡ್. ಸ್ಟೇಜ್ ಮೇಲೆ ನಿಂತ್ಕೊಂಡಿದ್ದೀನಿ, ನಮ್ಮ ಅಕ್ಕ ಫೋನ್ ಮಾಡಿ ಎಲ್ಲಿ ಕಾರು ಅಂತಿದ್ದಾಳೆ. ನಾನು ಹೇಳಿದ್ದೀನಿ ಅಂದ್ಬಿಟ್ಟು ಡ್ರೈವರ್ಗೆಲ್ಲ ಕಾಲ್ ಮಾಡ್ತೀನಿ ಸ್ಟೇಜ್ ಮೇಲೆ ನಿಂತ್ಕೊಂಡು. ಇಟ್ ವಾಸ್ ಅ ನೈಸ್ ಮೆಮರಿ. ಆ್ಯಂಡ್ ಐ ಥಿಂಕ್ ವೆಡ್ಡಿಂಗ್ ಇಸ್ ಲೈಕ್ ಒಂಥರ ಲೈಫ್ ಟೈಮ್ ಮೆಮರಿ. ದೆನ್ ಆಫ್ಟರ್ ದ ವೆಡ್ಡಿಂಗ್ ಆಲ್ಸೋ ವಿ ಸ್ಟೇಡ್ ದೇರ್ ಫಾರ್ ಅನದರ್ 10 days. ನಾವು ಬರೀ ಫ್ರೆಂಡ್ಸ್ ವಿ ಎಂಜಾಯ್ಡ್ ಆ್ಯಂಡ್ ದಟ್ಸ್ ಅಮೇಝಿಂಗ್. ನೈಸ್. we had a I am very very satisfied. Even Chandan is. ಸೊ ನನಗೆ ನೆನಪಿರೋ ಪ್ರಕಾರ ಯು ಆಲ್ವೇಸ್ ಟೋಲ್ಡ್ ಮೀ ದಟ್ ಯು ಗ್ರೂ ಅಪ್ ವಿತ್ ಸಿಂಗಲ್ ಪೇರೆಂಟ್ ಅಂತ. ನಿನಗೆ ಯಾವತ್ತೂ ಆ ಒಂದು ಫಾದರ್ ಫಿಗರ್ ಇಲ್ಲ ಅನ್ನೋದು ಒಂದು ಬೇಜಾರಿತ್ತ ವೈಲ್ ಗ್ರೋಯಿಂಗ್ ಅಪ್? ಬೇಜಾರು ಅಂತಲ್ಲ, ಐ ರಿಯಲಿ ಐ ಆಮ್ ವೆರಿ ವೆರಿ ಹ್ಯಾಪಿ ನಮ್ಮಮ್ಮ ನನ್ನನ್ನು ಬೆಳೆಸೋದು ಅಂತ. ಯಾಕೆಂದರೆ ದ ಕರೇಜ್ ಶಿ ಹ್ಯಾಡ್ ಆನ್ ಅಸ್. ಇವಾಗ ಆಂಟಿ ಇಸ್ ಅ ಸ್ಟ್ರಾಂಗ್ ವುಮೆನ್, ನೋಡಿದ್ದೀನಲ್ಲ, ಅಮೇಝಿಂಗ್ ಪರ್ಸನ್. ಆ್ಯಂಡ್ ಲೈಕ್ ಬಿಗ್ ಬಾಸಿಗೆ ಬಂದಾಗಲೂ ನಾನು ಹೇಳ್ತಿದ್ದೆ, ಎಲ್ಲರಿಗೂ ಹೇಳ್ತಿದ್ದೆ, ನಮ್ಮಮ್ಮ ಬಂದರೆ ನಿಮ್ಮೆಲ್ಲರಿಗೂ ನೆನಪಿರುತ್ತೆ ಅಮ್ಮ ಬಂದಿದ್ರು ಅಂತ. ಸೊ ಈವನ್ ವೆನ್ ಐ ಗಾಟ್ ಔಟ್ ಇವರೆಲ್ಲ ಹೇಳ್ತಾಯಿದ್ರು ನಿಮ್ಮಮ್ಮ ಸಖತ್ತಾಗೇ ಇದ್ದಾರೆ, ಶಿ ಸೋ ಜೋವಿಯಲ್ ಅಂತೆಲ್ಲ. ಸೊ ಅದೇ ರೀತಿ ನಿಮ್ಮ ಮಮ್ಮಿ ನೋಡಿದಾಗೆಲ್ಲ ನಮ್ಮಮ್ಮ ಜ್ಞಾಪಕ ಬರ್ತೀರ. ಯಾಕೆ ಅಂದರೆ ಇಬ್ಬರದ್ದು ಸಿಮಿಲರ್ ಹೇರ್ ಸ್ಟೈಲು. ಆಮೇಲೆ ಪರ್ಸ್ನಾಲಿಟಿ ವೈಸ್ ಆಲ್ಸೋ ಲೈಕ್ ದಟ್ ಸ್ಟ್ರಾಂಗ್ ವುಮೆನ್ ಪರ್ಸ್ನಾಲಿಟಿ. ಆಲ್ವೇಸ್ ಹ್ಯಾಪಿ ಆ್ಯಂಡ್ ಜೋವಿಯಲ್. ಆಮೇಲೆ ನಾವೂ ಅಷ್ಟೇ, ನಾನು ಕಾಲೇಜ್ಗೆ ಲೈಕ್ ಕಾಲೇಜ್ ಇಸ್ ಅ ಬಿಗ್ ಥಿಂಗ್ ಫಾರ್ ಹರ್. ಸೊ ಹೋಗ್ಬೇಕಾದ್ರೂ ಅವ್ರು ನನ್ನ ಹತ್ರ ಬಂದುಬಿಟ್ಟು ನಮ್ಮ ರೋಡ್ ಎಂಡಿಗೆ ಕರ್ಕೊಂಡೋಗಿ ಫುಟ್ಪಾತ್ ಮೇಲೆ ಕೂತ್ಕೊಂಡು, ನೋಡಮ್ಮ ನಿನ್ಗೆ ಏನಾದರೂ ಎಕ್ಸ್ಟ್ರಾ ಪ್ಲ್ಯಾನ್ಸ್ ಇದ್ದರೆ ನನಗೆ ಫಸ್ಟ್ ಹೇಳ್ಬಿಡು. ಎಕ್ಸ್ಟ್ರಾ ಪ್ಲಾನ್ಸ್ ಅಂದರೆ ಬಾಯ್ ಫ್ರೆಂಡ್ ನನಗೆ ಫಸ್ಟ್ ಹೇಳ್ಬಿಡು, ನಾನು ಸಮಾಧಾನವಾಗಿರ್ತೀನಿ, ಸೊ ದಟ್ ಐ ಕ್ಯಾನ್ ಟೇಕ್ ಇಟ್ ಆಲ್ ಇನ್ ಅಂತ. ಹಾಗೆ ನಾವು ಲೈಕ್ ಬಾಯ್ ಫ್ರೆಂಡ್ ಅಂತೆಲ್ಲ ಇದ್ದೆ ನಾನು. ಬಿಕಾಸ್ ಐ ವಾಸ್ ಇನ್ ಟು ಸ್ಪೋರ್ಟ್ಸ್, ನಂಗೆ ಅಷ್ಟೊಂದು ಟೈಮೇ ಸಿಗ್ತಾ ಇರಲಿಲ್ಲ. ನೈಸ್. ವಾಟ್ ಸ್ಪೋರ್ಟ್ಸ್ ವರ್ ಯು ಪ್ಲೇಯಿಂಗ್? ಸೊ ನಾನು ಸ್ಕೂಲ್ ಟೈಮಲ್ಲಿ ರನ್ನಿಂಗ್ ಮಾಡ್ತಾಯಿದ್ದೆ, ಅಥ್ಲೆಟಿಕ್ಸಲ್ಲಿ. ದೆನ್ ಕಾಲೇಜ್ ಟೈಮಲ್ಲಿ ಐ ಜಾಯಿಂಟ್ ಥ್ರೋಬಾಲ್. ಸೊ ಪ್ರಾಬಬ್ಲಿ ನಾನದು ಸುಮ್ಮನೆ ಟೈಮ್ ಪಾಸಿಂಗ್ ಮಾಡ್ತಿದ್ದೆ ಅಷ್ಟೇ. ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಹೋಗಿ ಗ್ರೌಂಡಲ್ಲಿ ಆಟಾಡಿಕೊಂಡು ಇಡೀ ದಿನ ಐ ಶು ನಾಟ್ ಗೋ ಟು ಕಾಲೇಜ್ ಅಟ್ ಆಲ್. ಕಾಲೇಜಲ್ಲೇ ಇರ್ತಿದ್ದೆ, ಅದು ಕ್ಲಾಸಸ್ಗೆ ಹೋಗ್ತಾ ಇರಲಿಲ್ಲ. ಬಟ್ ಕಾಲೇಜಲ್ಲಿ ಯು ವರ್ ರೆಪ್ರೆಸೆಂಟಿಂಗ್ ಕಾಲೇಜ್. ಸೊ ಐ ಹ್ಯಾವ್ ಟು ಬಿ ಫೈನಲ್ ಇಯರಲ್ಲಂತೂ ನಾನು ಸ್ಪಾನ್ಸರ್ಶಿಪ್ ಹೆಡ್ ಆಗಿದ್ದೆ. ಅಂದರೆ ಕಾಲೇಜಿಗೆ ಬರೋ ದುಡ್ಡೆಲ್ಲ ನಾನೇ ನೋಡ್ತಾಯಿದ್ದೆ. ಆಮೇಲೆ ನಮ್ಮ ಸ್ಪೋರ್ಟ್ಸ್ ಯಾವುದು ಥ್ರೋಬಾಲ್ ಕ್ಯಾಪ್ಟನ್ ಆಗಿದೆ. ಅದು ಬಿಟ್ಟರು ನಾನು ಏನೇನೋ ಮಾಡ್ತಿದ್ದೆ. ನೈಸ್. ಸೊ ಮಮ್ಮಿ ವಾಸ್ ಆಲ್ವೇಸ್ ಸಪೋರ್ಟಿವ್, ಸ್ಪೋರ್ಟ್ಸ್ ಎಲ್ಲ ಆಡಬೇಕು ಮತ್ತು ಅವ್ರದ್ದೇ ಕೆಲವೊಂದು ಮಾರಲ್ಸ್ ಅಂತ ಏನಾದ್ರು ಸೆಟ್ ಮಾಡಿದ್ರಾ? ಅಫ್ಕೋರ್ಸ್ ನಮ್ಮಮ್ಮ ತುಂಬ ಸ್ಟ್ರಿಕ್ಟು. ನಾನು ಬಿಕಾಸ್ ಐ ಆಮ್ ದ ಫಸ್ಟ್ ಚೈಲ್ಡ್. ಆಫ್ಟರ್ 3 ಡೆಕೆಡ್ ಆದಮೇಲೆ ನಮ್ಮ ಮನೇಲಿ ಎಲ್ಲ ಗಂಡ್ಮಕ್ಳೇ ಇದ್ದರು. 3 ಅಂತ ಅವರೆಲ್ಲರೂ ಸೇರಿಕೊಂಡ್ರೆ ಆಲ್ಮೋಸ್ಟ್ 6 ಡೆಕೆಡ್ ಆದಮೇಲೆ ನಾನು ಮೊದಲನೇ ಹೆಣ್ಮಗಳು. ಸೋ ನೈಸ್. ಸೊ ಲಕ್ಷ್ಮೀ ಪ್ರೆಷರು ನಮ್ಮ ಫ್ಯಾಮಿಲಿಲಿ ಅಬ್ಬಬ್ಬಬ್ಬ ಐ ಕಾಂಟ್ ಇವನ್ ಎಕ್ಸ್ಪ್ಲೇನ್. ಏನೇ ಬಂದ್ರು ಅಯ್ಯೋ ಹೆಣ್ಮಗಳು ಅಂದ್ಕೊಂಡು ಫುಲ್ಲು. ನಾನು ಆದಮೇಲೆ ಇರೋರ್ಗೆ ಏನೂ ಇಲ್ಲ. ಮೈ ಸಿಸ್ಟರ್ ಅನ್ನೋದು ವಾಸ್ ವೆರಿ ವೆರಿ ಆರಾಮಾಗಿ ಬೆಳೆದಿರೋರು ಅವರು.
ನನ್ನ ಮೇಲಂತೂ ಒಂದು ಪ್ರಯೋಗ ಮಾಡಿದಾರೆ ಒಬ್ಬೊಬ್ರು ಸೇರ್ಕೊಂಡು. ಬೆಳಿವಾಗ ಯಾರ್ಯಾರಿದ್ರು? ತಾತ, ಅಜ್ಜಿ, ಮಾಮ, ಅತ್ತೆ. ಜಾಯಿಂಟ್ ಫ್ಯಾಮಿಲಿನಾ? ಜಾಯಿಂಟ್ ಇಲ್ಲ, ಬಟ್ ವಿ ಆಲ್ ಸ್ಟೇಡ್ ಇನ್ ಮಲ್ಲೇಶ್ವರಂ. ಓಕೆ. ಸೊ ಈ ರೋಡ್ಗೆ ಹೋದ್ರೆ ಒಬ್ರು, ಈ ರೋಡ್ಗೆ ಹೋದ್ರೆ ಒಬ್ರು. ಸೊ ನನ್ನ ಇಡೀ ಫ್ಯಾಮಿಲಿ ಅಲ್ಲೇ ಇರೋದ್ರಿಂದ ಲೈಕ್ ನಾವೆಲ್ಲರೂ ಗೊತ್ತು. ಮಲ್ಲೇಶ್ವರಮಲ್ಲಿ ಮೆಜಾರಿಟಿ ಆಫ್ ದಿ ಪೀಪಲ್ ಇವಾಗ ಗೊತ್ತಿಲ್ಲ ಎಷ್ಟೋ. ಸೊ ಇಫ್ ಯು ಡೋಂಟ್ ಮೈಂಡ್, ಏನಾಯ್ತು ಅಂತ ಕೇಳ್ಬೋದಾ? ಲೈಕ್ ಡ್ಯಾಡ್ ಸಿಚುವೇಶನ್ ಅಂತ. ಡ್ಯಾಡ್, ಮೈ ಮಾಮ್ ಟುಕ್ ಅ ಡಿವೋರ್ಸ್. ಅವ್ರ ಜೊತೆ ಶಿ ಕುಡ್ ನಾಟ್, ಅವ್ರದ್ದೇನೇನೋ ರೂಲ್ಸ್ ಎಲ್ಲ ಇತ್ತು ಅವ್ರ ಫ್ಯಾಮಿಲಿದು. ಆ್ಯಂಡ್ ಹೌ ಓಲ್ಡ್ ವೈ ಯು? ಲೈಕ್ ವೆನ್ ವಾಸ್ ದ ಲಾಸ್ಟ್ ಟೈಮ್ ಯು ಸಾ ಹಿಮ್? ಆ ಥರ ಬಿಸಿಯಾ? ಸೆಕೆಂಡ್ ಸ್ಟ್ಯಾಂಡರ್ಡ್ ಅನ್ಸುತ್ತೆ. ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲ, ನೋ 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 ಐ ವಾಸ್ ವೆರಿ ಯಂಗ್. ಐ ಡೋಂಟ್ ಇವನ್ ರಿಮೆಂಬರ್ ಹೌ ಯಂಗ್. ಐ ಡೋಂಟ್ ರಿಮೆಂಬರ್ ಹಿಸ್ ಫೇಸ್ ಆಲ್ಸೋ. ಅವ್ರ ಮುಖನೂ ನನಗೆ ನೆನಪಿಲ್ಲ. ಆ್ಯಂಡ್ ಐ ಡೋಂಟ್ ಕೇರ್. ನನಗೆ ಅಪ್ಪ ಇಲ್ಲ ಅನ್ನೋದು ಬಿಕಾಸ್ ನನ್ನ ಫ್ರೆಂಡ್ಸ್ ಎಲ್ಲ ಮನೆಗೆ ಹೋದರೆ ಅಪ್ಪನ ಕೇಳಬೇಕು, ಅಮ್ಮನ ಕೇಳಬೇಕು ಅಂದ್ಕೊಂಡು ಎಷ್ಟು ಇರಿಟೇಟ್ ಆಗೋರು. ನಂದೇನಿಲ್ಲ, ಅಮ್ಮನ ಹೋಗಿ ಕೇಳ್ತೀನಿ, ಅಮ್ಮ ನೋ ಅಂದರೆ ತಾತನ ಹೋಗಿ ಕೇಳ್ತೀನಿ. ತಾತ ಎಸ್ ಅಂದರೆ ಮುಗೀತು, ಅಮ್ಮ ಕಾಂಟ್ ಸೇ ಎನಿಥಿಂಗ್. ಸೊ ಐ ಹ್ಯಾಡ್ ಅ ವೆರಿ ಗುಡ್ ಚೈಲ್ಡ್ಹುಡ್ ಬಿಕಾಸ್ ನಮ್ಮ ಅಮ್ಮನಿಂದ, ನಮ್ಮ ತಾತ ಅಜ್ಜಿಯಿಂದ. ಆ್ಯಂಡ್ ಆಬ್ವಿಯಸ್ಲಿ ನಾನು ಮೊದಲನೇ ಚೈಲ್ಡ್ ಆಗಿರೋದ್ರಿಂದ ತುಂಬ ಮುದ್ದು ಇತ್ತು, ತುಂಬ ರೂಲ್ಸು ಇತ್ತು. ಪ್ರೊಟೆಕ್ಟಿವ್, ವೆರಿ ಪ್ರೊಟೆಕ್ಟಿವ್. ಅಂದರೆ ನನಗೆ ಹುಡುಗರು ಫ್ರೆಂಡ್ಸೇ ಇರ್ತಾ ಇರಲಿಲ್ಲ. ಆ ಹುಡುಗರು ಫ್ರೆಂಡ್ಸ್ ಮಾಡ್ಕೊಳ್ಬೇಕು ಅಂದರೆ ನಮ್ಗೆ ಭಯ. ನನಗೆ ಎಲ್ಲಿ ನಮ್ಮ ಮಾಮ ಬಂದು ಹೊಡೆದ್ಬಿಡ್ತಾರೋ, ತಾತ ಬಂದು ಹೊಡೆದ್ಬಿಡ್ತಾರೋ ಅನ್ನೋ ಭಯನೇ ಇತ್ತು ನನಗೆ. ಸೊ ಮೋಸ್ಟ್ ಆಫ್ ಮೈ ಚೈಲ್ಡ್ಹುಡ್ ವೆಂಟ್ ಲೈಕ್ ದಟ್. ಅದಕ್ಕೆ ನಾನು ಬರೀ ಗರ್ಲ್ಸಲ್ಲಿದ್ದೆ. 8th ಸ್ಟ್ಯಾಂಡರ್ಡಲ್ಲಿ ಲಿಟ್ರಲಿ ಐ ರಿಕ್ವೆಸ್ಟೆಡ್ ನನ್ನ ಫ್ಯಾಮಿಲಿ, ನಾನು ಹಾಸ್ಟೆಲ್ಗೆ ಹೋಗ್ತೀನಿ, ನಂಗೆ ಆಗ್ತಾಯಿಲ್ಲ ನಿಮ್ಗಳ ಜೊತೆ ಅಂತ. ಬಟ್ ಹಾಸ್ಟೆಲ್ಗೆ ಹೋದ್ಯಾ? ನೋ, ಬಿಡ್ಲಿಲ್ಲ. ಮೊದಲನೇ ಹೆಣ್ಮಗು. ಫಸ್ಟ್ ಟೈಮ್ ನಾನು ಕೇಳಿ ನಾನು ಹಾಸ್ಟೆಲ್ಗೆ ಹೋಗ್ಬೇಕು ಅಂತ. ನಮಗೆ ಹಾಸ್ಟೆಲ್ಸ್ ಅಂದರೆ ಪ್ರೆಷರು, ಅಷ್ಟು ರೂಲ್ಸ್ ಇರ್ತಾ ಇತ್ತು. ನಾನು ಮಲ್ಲೇಶ್ವರಮಲ್ಲೇ ಎಲ್ಲ ಇದ್ರೂ ಐ ಹ್ಯಾಡ್ ಸೋ ಮಚ್ ಆಫ್ ರೂಲ್ಸ್. ಸೊ ನಾನು ಕೇಳ್ಕೊಂಡೆ, ಅಮ್ಮ ನಾನು ಹೋಗ್ತೀನಿ ಹಾಸ್ಟೆಲ್ಗೆ, ಚೆನ್ನಾಗಿದೆ ಹಾಸ್ಟೆಲ್, ನಾನು ಹೋಗಬೇಕು. ನಾವು ಹೋಗಿ ವಿಸಿಟ್ ಕೂಡ ಮಾಡಿದ್ವಿ. ಮ್ಯಾಂಗ್ಳೂರಲ್ಲೋ ಎಲ್ಲೋ ಒಂದು ಕಡೆ 2 ಹಾಸ್ಟೆಲ್ ನೋಡಿದ್ವಿ. ನಾನು ಹೋಗ್ತೀನಿ ಅಂತ. ನಮ್ಮ ಅಮ್ಮ ಆಲ್ಸೋ ವಾಸ್ ಲೈಕ್ ಓಕೆ ಹೋಗು ಅಂತ ಹೇಳ್ತಿದ್ರು. ನನ್ನ ತಾತ ಅಜ್ಜಿ ಯಾರೂ ಬಿಟ್ಟಿಲ್ಲ. ಸೊ ದೆನ್ ಸೊ ಈಗ ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಆಂಟಿನೇ ಎಲ್ಲ? ಅಮ್ಮ ಅಮ್ಮ. ಯಾವಾಗಲೂ ಅಮ್ಮನೇ ಬರ್ತಾಯಿದ್ರು. ಆ್ಯಂಡ್ ಸೊ ನಿನ್ಗೆ ಯಾವತ್ತಾದರೂ ಲೈಕ್ ಯಾರನ್ನ ಲೈಕ್ ಅದು ಹೇಳ್ಕೊಳ್ಳುವಾಗ ನಿನ್ಗೇನಾದರೂ ಮಿಸ್ ಮಾಡಿದ್ದಂತಹ ಮಿಸ್ ಅಂತಿಲ್ಲ, ಲೈಕ್ ಐ ಸೈಡ್ ನೋ, ನನಗೆ ಯಾವತ್ತೂ ಮಿಸ್ ಆಗಿಲ್ಲ. ಆ್ಯಂಡ್ ಡು ಯು ಹ್ಯಾವ್ ಎಸ್ ಪಿಕ್ಚರ್ ಇನ್ ಯೋರ್ ಮೈಂಡ್? ನೋಡಿರೋ ನೆನಪೇನೂ ಇಲ್ಲ, ಫೋಟೋಸು ಏನೂ ಇಲ್ವಾ ಮನೇಲಿ? ಓ ವಾವ್. ವೆನ್ ಶಿ ಗಾಟ್ ಡಿವೋರ್ಸ್ ಶಿ ಡಿಸೈಡೆಡ್ ಫೋಟೋ ಕೂಡ ಇರಬಾರ್ದು ಅಂಥೇಳಿ ಶಿ ಬರ್ನ್ಟ್ ಇಟ್ ಆಲ್ ಆಫ್. ಸೊ ಆಫ್ಟರ್ ಎನಿ ಪಾಯಿಂಟ್ ಏನಾದರೂ ಎಲ್ಲಾದರೂ ಕಾಣಿಸ್ಕೊಂಡಿರೋದು ಅಥವಾ ಆ ಥರ ಏನೂ ಇಲ್ಲ? ನಮಗೇನೂ ಗೊತ್ತಿಲ್ಲ. ಆ್ಯಂಡ್ ಮೋರ್ ಓವರ್ ಏನು ಹೇಳ್ಬೋದು ಅಂದರೆ, ಒಂದು ನಮ್ಮ ಲೈಫಲ್ಲಿ ನಮ್ಮನ್ನು ಎಷ್ಟು ಬ್ಯುಸಿ ಮಾಡಿಬಿಟ್ಟಿದ್ರು ಅಮ್ಮ ಅಂದರೆ. ಸೊ ಐ ಹ್ಯಾಸ್ ಟು ಗೋ ಟು ಡಾನ್ಸ್ ಕ್ಲಾಸಸ್, ಐ ಹ್ಯಾಸ್ ಟು ಗೋ ಟು ಸ್ಪೋರ್ಟ್ಸ್, ಅಬ್ಯಾಕಸ್ ಕ್ಲಾಸಸ್ಗೆ ಹೋಗ್ತಿದ್ದೆ, ಕಂಪ್ಯೂಟರ್ ಕ್ಲಾಸಸ್ಗೆ ಹೋಗ್ತಿದ್ದೆ, ಏನೇನೋ ಕ್ಲಾಸಸ್ ಮಾಡಿ. ಭರತನಾಟ್ಯಂ. ಸೊ ಅದು ಯಾವಾಗ ಜಾಯ್ನ್ ಆಗಿದ್ದು ಭರತನಾಟ್ಯಂ? ಫಸ್ಟ್ ಸ್ಟ್ಯಾಂಡರ್ಡ್ ಇರ್ಬೇಕಾರೆ. ಓ ನೈಸ್. ಸೊ ಯು ಆರ್ ಸಚ್ ಅನ್ ಅಮೇಝಿಂಗ್ ಡಾನ್ಸರ್. ಥ್ಯಾಂಕ್ ಯು. ಸೊ ನಾ ಇಷ್ಟು ಬ್ಯುಸಿ ಆಗಿರೋದ್ರಿಂದ ಐ ಡೆಂಟ್ ಹ್ಯಾವ್ ಟೈಮ್ ಟು ಥಿಂಕ್ ಅಬೌಟ್ ಅಪ್ಪ ಇಲ್ಲ. ಆ್ಯಂಡ್ ಯಾವಾಗಲಾರ ಒಂದು ಸತಿ ಸ್ಕೂಲಲ್ಲಿ ಕೇಳಬೇಕಾದ್ರೆ ಐ ಯೂಸ್ ಟು ಬಿ ವೆರಿ ಹ್ಯಾಪಿ ಟೆಲ್ಲಿಂಗ್ ಅಪ್ಪ ಇಸ್ ನಾಟ್ ದರ್, ಅಮ್ಮ ಇಸ್ ದರ್, ಅಮ್ಮ ಬರ್ತಾರೆ ಅಂತ. ಆ್ಯಂಡ್ ನಮ್ಮಮ್ಮ ಹೇಗೆ ಅಂದರೆ, ನಮ್ಮಮ್ಮ ಸ್ಕೂಲಿಗೆ ಬಂದರೆ ಒಂಥರ ರೆಬೆಲ್ ಥರ ಅವಾಗ್ಲೂ. ಇಲ್ಲಿ ಯಾರೋ ಹುಡುಗಿಗೆ ನಾನು ಹೊಡೆದ್ಬಿಟ್ಟಿದ್ದೆ. ಜೋರಾಗಿ ಹಾಕ್ಕೊಂಡು ಸ್ಕೂಲ್ ವ್ಯಾನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಹೊಡೆದಾಕ್ಬಿಟ್ಟೆ. ಅಯ್ಯೋ, ಏನಕ್ಕೆ? ಸುಮ್ಮನೆ ಕ್ಲಾಸಲ್ಲಿ ಏನೋ ಗಲಾಟೆ ಮಾಡಿದ್ಲು, ಸ್ಕೂಲ್ ವ್ಯಾನಲ್ಲೂ ಗಲಾಟೆ ಮಾಡ್ತಾಯಿದ್ಲು. ಅಪ್ಯಾರೆಂಟ್ಲಿ ನಾನು ಹೋಗಿ ಫಸ್ಟ್ ಕೂತಿದ್ದೆ, ಅದಾದಮೇಲೆ ಅವಳು ಬಂದು ಇದು ನನ್ನ ಜಾಗ ಇದೋಳೆ ಅನ್ನೋ ಹೇಳೋಕ್ಕೆ. ಸೊ ನನಗೆ ತುಂಬ ಕೋಪ. ಯಾವ ವಯಸ್ಸಲ್ಲಿದ್ದು? 5th ಸ್ಟ್ಯಾಂಡರ್ಡ್. ಓಕೆ. ಚೆನ್ನಾಗಿ ಹೊಡೆದಾಕ್ಬಿಟ್ಟು. ಯು ರಿಮೆಂಬರ್ ದ ಫೈಟ್? ಬಿಕಾಸ್ ದಟ್ ಗರ್ಲ್ ರಿಮೆಂಬರ್ಸ್ ದ ಫೈಟ್. ಓಕೆ ಓಕೆ. ಸೊ ನಮ್ಮ ಅಮ್ಮನ ಕರೆಸಿದ್ರು, ಅವ್ರ ಅಪ್ಪನೂ ಕರೆಸಿದ್ರು, ಬಂದರು. ಅವ್ರ ಅಪ್ಪ ಫಸ್ಟ್ ಬಂದಿದ್ರು. ನಮ್ಮಮ್ಮ ಕಷ್ಟಪಟ್ಟು ಕೆಲಸ ಎಲ್ಲ ಮುಗಿಸ್ಕೊಂಡು ಹಾಫ್ ಡೇ ತೊಗೊಂಡು ಬಂದಿದ್ದಾರೆ. ಆಂಟಿ ಎಲ್ಲಿ ಕೆಲಸ ಮಾಡ್ತಿದ್ದು? ಶಿ ವಾಸ್ ವರ್ಕಿಂಗ್ NGO. ಇಸ್ಕಾನ್ ಇದೆಯಲ್ಲ, a part of ISKCON ಸೇರಿ ಅದೇನೋ NGO ಅಂತ. ಇನ್ ದಟ್ NGO ಶಿ ವಾಸ್ ದ ಮ್ಯಾನೇಜರ್. ಓಕೆ. ಬಂದಿದ್ರು. ಬಂದಾಗ ಪ್ರಿನ್ಸಿಪಲ್ ಯುವರ್ ಡಾಟರ್ ಇಸ್ ಡೂಯಿಂಗ್ ದಿಸ್ ಅಂತೆಲ್ಲ ಹೇಳಿದ್ರು. ನಮ್ಮಮ್ಮ ಬಂದಿದ್ದೆ ಕೋಪಕ್ಕೆ, ಮೇಡಮ್ ಸ್ಕೂಲಿಗೆ ನಾನು ಏನಕ್ಕೆ ಕಳಿಸೋದು,
ಏನಕ್ಕೆ ಕಳ್ಸೋದು? ಸೊ ದಟ್ ಯು ಟೀಚ್ ಹರ್ ಗುಡ್. ಇದು ಮನೇಲಿದ್ದಾಗ ಇವಳು ಈ ಥರ ಎಲ್ಲ ಮಾಡೋದಿಲ್ಲ. ವೇರ್ ಇಸ್ ಶಿ ಲರ್ನಿಂಗ್ ಆಲ್ ದಿಸ್? ಶಿ ಇಸ್ ಲರ್ನಿಂಗ್ ಇಟ್ ಫ್ರಮ್ ಸ್ಕೂಲ್. ದೆನ್ ದಿಸ್ ಇಸ್ ಯೋರ್ ರೆಸ್ಪಾನ್ಸಿಬಿಲಿಟಿ, ಯೋರ್ ಫಾಲ್ಟ್. ನಾನು ನಿಮಗೆ ಬೈಬೇಕು, ನೀವೇ ನನಗೆ ಬಂದು ಬೈತಾ ಇದ್ದೀನಿ. ಟ್ವಿಸ್ಟ್ ಕೊಟ್ಬಿಟ್ಟು ಹೋಗ್ಬಿಟ್ರ ಅಲ್ಲಿ. ಅವ್ರ ಇನ್ನೂ ಬೆಟರ್ ಪಾರ್ಟ್ ಏನು ಅಂದರೆ ಅವರಪ್ಪ ಇದ್ದಾರಲ್ಲ, ಯಾರು ಹೊಡೆದಿದ್ದೀನೋ ಅವರಪ್ಪ ಬಂದ್ಬಿಟ್ಟು ಹೌದು ಕಿಡ್ ಲರ್ನ್ ಆಲ್ ದಿಸ್ ಫ್ರಮ್ ಸ್ಕೂಲ್ ಅಂತ ಅವರು ಉಲ್ಟಾಗ್ಬಿಟ್ರು. ಆಮೇಲೆ ನಾಳೆಯಿಂದ ನನ್ನ ಮಗಳು ಈ ಥರ ಎಲ್ಲ ಮಾಡಿದ್ರೆ ನಾನು ನಿಮಗೆ ಬಂದು ಕಂಪ್ಲೇಂಟ್ ಮಾಡ್ತೀನಿ, ಶಿ ಬೆಟರ್ ಬಿಹೇವ್ ಅಂತ ಹೇಳ್ಬಿಟ್ಟು ನನ್ನನ್ನು ಹೇಳ್ಕೊಂಡು ಹೊಟ್ಟೋಗ್ಬಿಟ್ರು. ನಾನು ನೋಡ್ಬಿಟ್ಟು ಸುಮ್ಮನೆ ಹೋದೆ ಮನೆಗೆ ಹೋದ್ಮೇಲೆ ಆಬ್ವಿಯಸ್ಲಿ ಒದೆ ಬಿತ್ತು, ಏನಕ್ಕೆ ಹಿಂಗೆ ಮಾಡಿದೆ ಅಂತ. ಏನು ಹ್ಯಾಂಗರ ಬೆಲ್ಟಾ ಏನು ಸಿಗುತ್ತೋ ಅದು. ಕವಿತಾಗೆ ಕವಾತ ಇಂಥ ವಸ್ತು ಅಲ್ಲಿ ನಂಗೆ ಒದೆ ಬಿದ್ದಿಲ್ಲ ಅನ್ನೋದು ಇಲ್ಲವೇ ಇಲ್ಲ. ಎನಿಥಿಂಗ್ ಶಿ ಫೈನ್ ಶಿ ಪಿಕ್ಸ್ ಇಟ್ ಅಪ್ ಅಂಡ್ ಟಬಡ ಬಡ ಬಡ ಅನ್ಸೋದೇ ಇಲ್ಲ ನಿನ್ಗೆ ಅಷ್ಟು ಏಟ್ ಬಿದ್ದಿದೆ ಅಂತ ಬೆಳೆಯುವಾಗ. ನನ್ನ ತಲೆ 3 ತೂತಿದೆ. ಓ ಮೈ ಗಾಡ್, ಸೀರಿಯಸ್ಲಿ ಮಾಡ್ಕೊಂಡಿರೋದು ಅದು. ಓಕೆ, ಐ ಯೂಸ್ ಟು ಗೆಟ್ ಪ್ರಾಪರ್ ಬೀಟ್. ಅಷ್ಟು ಭಯನೂ ಇತ್ತು, ಪ್ರೀತಿನೂ ಇತ್ತು. ಬಿಕಾಸ್ ನಿಮ್ ತಂಗಿ ಕೂಡ ಲೈಕ್ ನನ್ನ ತಂಗಿ ಸಖತ್ ಎಸ್ಕೇಪ್ ಆಗ್ತಾಳೆ. ಅವಳು ಗೊತ್ತು ನಮ್ಮ ಅಮ್ಮನ ಹೆಂಗೆ ಪಟಾಯಿಸೋದು. ನನ್ಗೇನೋ ನೆನಪಿದೆ, ನೀನು ನಿನ್ ತಂಗಿ ಹೋಗಿ ಬಸ್ ಸ್ಟಾಪಲ್ಲಿ ಮಲ್ಕೊಂಡ್ಬಿಟ್ಟಿದ್ರಂತೆ ಯಾವತ್ತು. ಏನಕ್ಕೆ? ಅದು ಯಾವತ್ತೂ ಅಲ್ಲ, ಸುಮಾರು ಒಂದು 3-4 ತಿಂಗಳು ಮಲಗಿದ್ದೀವಿ. ಹೌದಾ? 3-4 ತಿಂಗಳು ಬಸ್ ಸ್ಟಾಪ್? ನಮ್ಮ ಅಮ್ಮ ನಮ್ಮಿಬ್ರಿಗೂ ಟಾರ್ಚರ್ ಮಾಡಿ ಯೋಗಕ್ಕೆ ಕಳಿಸ್ತಾ ಇದ್ರು. ನಮ್ಮ ಅದು ಆ್ಯಕ್ಚುಲಿ ಇಟ್ಸ್ ಅ ಮೇನ್ ಬಸ್ ಸ್ಟಾಪ್, 18th ಕ್ರಾಸ್ ಬಸ್ ಸ್ಟಾಪ್. ನಾವು ಹೋಗಿ ಅದು ಮಲ್ಕೊಂಬಿಡೋದು. ಕರೆಕ್ಟಾಗಿ ನನ್ನ ಸ್ಪೋರ್ಟ್ಸ್ ಶುರು ಆಗೋಕ್ಕೆ ಮುಂಚೆ, ಅವಳ ಸ್ಕೂಲ್ ಶುರು ಆಗೋಕ್ಕೆ ಮುಂಚೆ ಎದ್ಬಿಟ್ಟು ಓಡೋಗೋದು ಮನೆಗೆ. ಹಿಂಗೆ ಗೊತ್ತಾಗ್ತಾ ಟೈಮ್ ಗೊತ್ತಾಗ್ತಾ ಇತ್ತಾ? ಇಷ್ಟೊತ್ತಿಗೆ ಎದ್ಬಿಡೋಣ ಅಂತ. ಏನು ಅಲ್ಲೇನು ಎಕ್ಸ್ಪೀರಿಯನ್ಸ್ ಆಗಿಲ್ವಾ? ಬ್ಯಾಡ್ ಎಕ್ಸ್ಪೀರಿಯನ್ಸು? ಯಾರನ್ನ ಬಂದೇ ಎದಳಮ್ಮ ಅಂತ? ನಮ್ಮದೇ ಏರಿಯಾ. ಓ ಹಂಗೆ ಎಲ್ಲಾದ್ರೂ ಹೋಗಿ ಮಲ್ಗೋದು. ವಿ ವೆಂಟ್ ಸ್ಲೆಪ್ಟ್. ನಾನು ಈ ಕಡೆ ಮಲ್ಕೊಳ್ತಿದ್ದೆ, ಅವಳು ಆ ಕಡೆ ಮಲ್ಕೊಳ್ತಿದ್ಲು. ಮಲ್ಕೊಂಡು ಎದ್ದು ಮನೆಗೆ ಹೋಗ್ಬಿಟ್ಟು ಅಮ್ಮ ಸುಸ್ತಾಯ್ತಮ್ಮ ಅನ್ಕೊಂಡು ದಾರಿಲಿ ಎಲ್ಲರೂ ನೀರಿಟ್ಕೊಂಡು ಮುಖಕ್ಕೆಲ್ಲ ಹಚ್ಕೊಂಡು. ಯಪ್ಪ, ಯಾರ್ದಿದು ಪ್ಲಾನ್? ನನ್ನ ತಂಗಿದೆ. ಇಲ್ಲೇ ಮಲಗ್ಬಿಡೋಣ ಬಾ ಬಸ್ ಸ್ಟಾಪ್ ಅಲ್ಲಿ. ಅಲ್ಲಿ ಯಾರು ಹೋಗ್ತಾರೆ? ಒಂದಿನ ಮಲ್ಗಿದ್ರಿ, ಒಂದ್ ವಾರ ಮಲ್ಗಿದ್ರಿ, ಹಂಗೆ ಕಂಟಿನ್ಯೂ. 1-2 ದಿವಸ ಹೋದ್ವಿ ಕ್ಲಾಸ್ಗೆ, ಆಗ್ಲಿಲ್ಲ. ನಮ್ಮ ಜೊತೆ ಈ ಓಲ್ಡ್ ಪೀಪಲ್ ಎಲ್ಲ ಬರೋರು. ಆ್ಯಂಡ್ ಓಲ್ಡ್ ಪೀಪಲು ಸ್ಲೋ ಯೋಗ ಯೋಗ ಅಲ್ದಿರಾ ವೆನ್ ದೇ ಡೂ ದಿಸ್ ಈ ಬೇಬಿ ಪೋಸ್ ಬರುತ್ತೆ ಗೊತ್ತಾ, ಹಿಂಗೆ ಮಲ್ಕೊಳ್ಳೋದು ಬೇಬಿ ಪೋಸ್. ಎವ್ರಿಬಡಿ ಇಷ್ಟು ಕೆಟ್ಟದಾಗಿ ಫಾಟ್ ಮಾಡೋರು ಅಂದರೆ ಚೈಲ್ಡ್ ಪೋಸ್. ಛೀ, ಆಗ್ತಾ ಇರ್ಲಿಲ್ಲ ನಮ್ಮ ಮಗುವಲ್ಲಿ ಇರೋದಕ್ಕೆ. ಅದನ್ನ ಹೇಳಕ್ಕಾಗ್ತಾಯಿಲ್ಲ ನಮ್ಮ ಅಮ್ಮನಿಗೆ. ಸ್ಮೆಲ್ಲು, ಅಮ್ಮ ಇದು ಕೆಟ್ಟದಾಗಿದೆ, ನಾವು ಹೋಗೋಕ್ಕಾಗ. ನಾನು ತುಂಬ ಒಂಥರ ಪಾಲಿಶ್ಡ್ ಆಗಿದೆ ಅವಾಗ. ಸೊ ಐಸು ನನ್ನ ತಂಗಿ ಜೊತೆ ಡೀಲ್ ಮಾಡಿಕೊಂಡು ಇದು ಬೆಡ್ಶೀಟ್ ಎಲ್ಲ ತೊಗೊಂಡು ಹೋಗ್ತಾ ಇದ್ದೆ ಜೊತೆ ಬಸ್ ಸ್ಟಾಪಲ್ಲಿ. ಅದೆಲ್ಲ ಪಿಲ್ಲೋ ಬೇಕಲ್ಲ. ಫುಲ್ಲು ನಮ್ಮ ಸ್ಪೋರ್ಟ್ಸ್ದೆಲ್ಲ ತಿಕ್ ಮೆಟೀರಿಯಲ್ ಜರ್ಸಿ ಪ್ಯಾಂಟು ಶಾರ್ಟ್ ಎಲ್ಲ ಇರೋದು. ಸೊ ಅದನ್ನ ಹಾಕೊಂಡ್ಬಿಡೋದು. ನಮ್ಮಮ್ಮ ಇದನ್ನ ಯಾಕೆ ಹಾಕೊಳ್ತಾ ಇದ್ದೀರ? ಚಳಿ ಆಗುತ್ತಮ್ಮ ಬೆಳಗ್ಗೆ ಬೆಳಿಗ್ಗೆ ಹೇಳ್ಬಿಟ್ಟು ಹಾಕೊಂಡು ಹೋಗೋದು. ಜಾಕೆಟ್ ಎಲ್ಲ ಹಾಕೊಂಡು ರೆಡಿ ಆಗ್ಬಿಟ್ಟು. ಯಾವತ್ತು ಸಿಕ್ಕಾಕೊಂಡಿದ್ದು? ಸಿಕ್ಕಾಕೊಂಡೇ ಇಲ್ಲ, ಈಗಲೇ ಗೊತ್ತಾಗ್ತಾ ಇರೋದು. ಇಂಟರ್ವ್ಯೂಸ್ ನೋಡ್ದಾ ಎಂಥ ಕದ್ರಿಗಳು ನೀವು ಅಂತಾರ, ಕ್ರಿಮಿನಲ್ಗಳು ಇಬ್ರು. ಬಟ್ ದೆನ್ ದೋಸ್ ವರ್ ದ ಡೇಸ್ ವಿ ಎಂಜಾಯ್ಡ್ ಅ ಲಾಟ್. ವೆರಿ ನೈಸ್. ಸೊ ಟಾಕಿಂಗ್ ಅಬೌಟ್ ಸಿಂಗಲ್ ಪೇರೆಂಟ್, ಇವಾಗ ಎಷ್ಟೊಂದು ಜನ IVF ಚೂಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ತುಂಬ ಡಿಬೇಟ್ ನಡೀತಾ ಇದೆ. ಆ್ಯಂಡ್ ಇತ್ತೀಚೆಗೆ ಕೂಡ ಒಬ್ಬರು ಕನ್ನಡ ನಟಿ ಕೂಡ ಶಿ ಈಸ್ ಹ್ಯಾವಿಂಗ್ ಅ ಟ್ವಿನ್ಸ್ ಅಂತ ದೊಡ್ಡ ನ್ಯೂಸ್ ಆಯಿತು, ಭಾವನಾ ಅವರು. ಆ್ಯಂಡ್ ಅದ್ರ ಬಗ್ಗೆ ವಾಟ್ಸ್ ಯುವರ್ ವ್ಯೂ? ಆ್ಯಂಡ್ ಮೆನ್ ಆರ್ ಟಾಕಿಂಗ್ ಲೈಕ್, ಅಂದರೆ ತಂದೆ ಅವಶ್ಯಕತೆನೇ ಇಲ್ವಾ ಫ್ಯೂಚರಲ್ಲಿ? ಆ ಥರ ಎಲ್ಲ ಪ್ರಶ್ನೆಗಳು ಬರ್ತಾ ಇದೆ. ಪ್ರತಿಯೊಂದಕ್ಕೂ ತಂದೆ ಅವಶ್ಯಕತೆ ಇಲ್ಲ ಆ ಥರ ಎಲ್ಲ ಎಂತ ಏನೂ ಇಲ್ಲ. ಇಟ್ ಈಸ್ ವಾಟ್ ಯು ಚೂಸ್. ನಾನು ಒಂದು ಹೆಣ್ಣಾಗಿ ನಾನೇನು ಚೂಸ್ ಮಾಡ್ತಾ ಇದ್ದೀನಿ. ಇವಾಗ ನನಗೆ ಒಂದು ಲೈಫ್ ಪಾರ್ಟ್ನರ್ ಬೇಕು ಅಂತ ಹೇಳಿದ್ರೆ, ಇಟ್ ಈಸ್ ನಾಟ್ ಅಬೌಟ್ ಇವಾಗ. ವಯಸ್ಸಾದ್ಮೇಲೆ ಮಾಡೋ ಕೆಲಸ ಇರೋದಿಲ್ಲ, ಯಾರ ಹತ್ರ ಮಾತಾಡ್ತೀರ ಹೋಗ್ಬಿಟ್ಟು? ಯು ನೀಡ್ ಅ ಗುಡ್ ಫ್ರೆಂಡ್ನು ಹೂ ಯು ಹ್ಯಾವ್ ಶೇರ್ಡ್ ಯೋರ್ ಲೈಫ್ ವಿತ್, ಹೂ ಹೂ ಕ್ಯಾನ್ ಸ್ಟ್ಯಾಂಡ್ ಬೈ ಯು, ಕ್ಯಾನ್ ಸ್ಟೇ ದೇರ್ ಫಾರ್ ಯು. ಯು ನೀಡ್ ಸಂಬಡಿ. ಅದೇ ರೀತಿ ಇವಾಗ ಲೈಕ್ ಇವನ್ ಯೋರ್ ಟಾಪಿಕ್ ಲೈಫ್ ನೆಕ್ಸ್ಟ್ ಚಾಪ್ಟರ್ ಅಂತ, ಪ್ರತಿಯೊಂದು ಚಾಪ್ಟರಲ್ಲೂ ಯು ನೀಡ್ ಅ ವೆರಿ ಗುಡ್ ಫ್ರೆಂಡ್. ಟ್ರೂ ಲೈಫ್ ಪಾರ್ಟ್ನರ್ಸ್ ನಿನ್ಗೆ ಒಳ್ಳೆ ಸ್ನೇಹಿತ ಆಗಿರಬೇಕು. ಆ ಸ್ನೇಹಿತ ಬೇಕು ಅಂದರೆ ಲೈಫ್ ಪಾರ್ಟ್ನರ್ ಬೇಕೇ ಬೇಕು. ಸೊ ಸಮ್ ಪೀಪಲ್
ಇವಾಗ ತಂದೆ ತಾಯಿಗೆ ಆಗ್ತಿರೋದಿಲ್ಲ, ಅವರೆಲ್ಲರೂ ಮಕ್ಕಳಲ್ಲಿ ಫ್ರೆಂಡ್ಸನ್ನು ನೋಡ್ಕೊಳ್ತಾರೆ. ಸೊ ಇಟ್ಸ್ ಪ್ರತಿಯೊಬ್ಬರಿಗೂ ಡಿಫ್ರೆಂಟ್. ಇವಾಗ ನನಗೆ ಏನು ಐ ವಾಂಟ್ ಟು ದಿಸ್ ಫ್ಯಾಮಿಲಿ ಲೈಫ್, ನನ್ನ ಮದುವೆ ಆದೆ, ಮಕ್ಕಳಾಗಿದೆ. ಬಟ್ ವಾಟ್ ಈಸ್ ಶೀ ಚೂಸಿಂಗ್? ಶಿ ವಾಂಟ್ಸ್ ಟು ಬಿ ಅ ಮದರ್, ಶಿ ವಾಂಟ್ಸ್ ಟು ಹ್ಯಾವ್ ಕಿಡ್ಸ್. ಇಟ್ಸ್ ಓಕೆ. ಏನು ತಪ್ಪಿದೆ ಅಲ್ಲಿ? ನಮ್ಮ ಗೌರ್ಮೆಂಟೇ ಏನೂ ಹೇಳ್ತಲ್ಲ. ನೀವು ಯಾಕೆ ಅದನ್ನು ಹಿಂಗೇ ಇರಬೇಕು ಅಂತ? ಇಟ್ಸ್ ಹರ್ ಚಾಯ್ಸ್, ವಿ ಶುಡ್ ರೆಸ್ಪೆಕ್ಟ್ ದಟ್. ಪ್ರತಿಯೊಬ್ಬರದ್ದು ಚಾಯ್ಸಸ್ ಇರುತ್ತೆ. ನಾವು ವೆಸ್ಟರ್ನೈಸ್ ಆಗಿ ಅಂತ ಹೇಳ್ತಾ ಇಲ್ಲ. ನಾವಿರೋದ್ರಲ್ಲಿ ನಾವಿವಾಗ ಭಾವನಾ ಅವ್ರನ್ನ ನೋಡಿದ್ರೆ, ವೆನೆವರ್ ಐ ಹ್ಯಾವ್ ಮೆಟ್ ಹರ್, ಫುಲ್ ಕೈಗೆಲ್ಲ ಬಳೆ ಹಾಕೊಂಡಿರ್ತಾರೆ, ಟ್ರೆಡಿಷ್ನಲಿ ಅಟೈರ್. ಶಿ ಈಸ್ ಆಲ್ಸೋ ಅ ಡಾನ್ಸರ್. ಅವ್ರ ಟ್ರೆಡಿಷನ್ನ ರೆಸ್ಪೆಕ್ಟ್ ಮಾಡ್ತಾರೆ, ಆರ್ಟ್ ಅಂಡ್ ಕಲ್ಚರ್ ಎಲ್ಲ ಎಲ್ಲ ತರ. ರೆಸ್ಪೆಕ್ಟ್ ಮಾಡ್ತಾರೆ. ಪ್ರಾಬಬ್ಲಿ ಅಂಡ್ ಆಲ್ಸೋ ದೇರ್ ಆರ್ ಲಾಟ್ ಆಫ್ ಡಿವೋರ್ಸಸ್ ಅಲ್ವಾ ಈ ನಡುವೆ, ಎಷ್ಟೊಂದು ಕೇಸಸ್ ಮದುವೆ ಅಲ್ಲಿ. ಆಗಿ ಮಗು ಆಗಿ ಡಿವೋರ್ಸ್ ಆಗ್ತಾ ಇದ್ದಾರೆ. ಐ ಹ್ಯಾವ್ ಸೀನ್. ನಂದು ಒಂದು ಸ್ಟುಡಿಯೋ ಇತ್ತು, ಆ ಸ್ಟುಡಿಯೋ ಓನರ್, ಐ ಫೆಲ್ಟ್ ವೆರಿ ಸ್ಯಾಡ್ ಫಾರ್ ದ ಪೀಪಲ್. ಎಷ್ಟೋ ಜನ. ಅಂಡ್ ಆಲ್ಸೋ ಇಟ್ ಕಾಸಸ್ ಲಾಟ್ ಆಫ್ ಮೆಂಟಲ್ ಟ್ರಾಮಾ ಮಗುಗೂ ಬೆಳೆಯುವಾಗ. ಅಂದ್ರೆ ಏನು ಅಂದರೆ, ವಾಟ್ ಐ ಸೀನ್ ಇನ್ ಮೋಸ್ಟ್ ಆಫ್ ದ ಮೆನ್, ಇವಾಗ ತಾಯಿ ಪ್ರೆಗ್ನೆಂಟ್ ಆಗಿ ಮಗು ಆಗಿ ಆ ಒಂದು ಫೇಸ್ ಇರುತ್ತಲ್ಲ, ಫಸ್ಟ್ 2 years, ಎಸ್ಪೆಷಲಿ ದ ಫಸ್ಟ್ ಇಯರ್, ಅವ್ರಿಗೆ ಪೇಷನ್ಸೇ ಇರೋದಿಲ್ಲ ಹುಡುಗರಿಗೆ. ಐ ಫೀಲ್ ವೆರಿ ಬ್ಯಾಡ್. ನೀನು ಫಸ್ಟ್ ಆಫ್ ಆಲ್ ದಟ್ ಮದರ್ ಎಷ್ಟು ಶೀಸ್ ಗಾನ್ ಥ್ರೂ ಪ್ರೆಗ್ನೆನ್ಸಿಯಿಂದ ಹಿಡ್ದು ಮಗುನ ಲೈಕ್ ಡೆಲಿವರಿಯಿಂದ ಹಿಡ್ದು ಅವ್ರ ಹಾರ್ಮೋನ್ ಇಂಬ್ಯಾಲೆನ್ಸ್, ಅವ್ರ ಮೆಂಟಲ್ ಸ್ಟೇಟ್ ಆಫ್ ಲೈಫ್, ಎಷ್ಟು ತ್ಯಾಗ ಮಾಡಿರ್ತಾಳೆ. ಅದನ್ನೆಲ್ಲ ಬಿಟ್ಬಿಟ್ಟು, ಓ ನೀನು ಇದು ಮಾಡಿಲ್ಲ, ನೀನು ಅದು ಮಾಡಿಲ್ಲ, ನೀನು ಹಿಂಗೆ ಮಾತಾಡ್ತಾ ಇದೆಯಾ, ಹೆಂಗಾಗತ್ತೆ? ಅವ್ರು ಔಟ್ಬರ್ಸ್ಟ್ ಆಗ್ತಿದ್ರು ತಾಯಿ ಆದವರು. ಬಟ್ ಅದನ್ನೆಲ್ಲ ತಗೊಳ್ಳೋಂಥ ಪಾರ್ಟ್ನರ್ ಕೂಡ ವಿಲ್ ಬಿ ಗೋಯಿಂಗ್ ಥ್ರೂ ಅ ಫಾದರ್ಹುಡ್ ಅಲ್ವಾ ಜರ್ನಿ. ಬಟ್ ಅವ್ರದ್ದೇನು ಡಿಫ್ರೆನ್ಸ್ ಆಗಿಲ್ವಲ್ಲ. ಬಟ್ ಅವ್ರಿಗೂ ಸ್ಲೀಪ್ಲೆಸ್ ನೈಟ್ಸ್ ಆಗ್ಬೋದು. ಅಂಡ್ ನಮ್ಮ ಅದು that is a ವೆಂಟಿಂಗ್ ಔಟ್ ಅವ್ರಿಗೆ ತಗೊಳಕ್ಕಾಗ್ದಿರ ಇರ್ಬೋದು. ದಟ್ ಈಸ್ ವಾಟ್ ಯು ಚೂಸ್ ದ ರೈಟ್ ಪಾರ್ಟ್ನರ್. ನೀನು ವೆಂಟ್ ಔಟ್ನ ತಗೊಳ್ಳೋ ಅಂಥ ಪಾರ್ಟ್ನರ್ ಚೂಸ್ ಮಾಡು. ಪ್ರಾಬಬ್ಲಿ ಭಾವನಾ ಫೆಲ್ಟ್, ಪ್ರಾಬಬ್ಲಿ ನನ್ನ ವೆಂಟಿಂಗ್ ಔಟ್ನ ನನ್ನ ಪಾರ್ಟ್ನರ್ ತಗೊಳ್ಳಲ್ವೇನೋ ಅಂತ. ಎಷ್ಟೋ ಜನಕ್ಕೆ ಇವಾಗ ನಮ್ಮಮ್ಮನಿಗೆ, ನಾನು ಇವಾಗ ನನಗೆ ಅಮ್ಮನಿಗೆ ಸಿಕ್ಕಾಪಟ್ಟೆ ಜಗಳ ಆಗುತ್ತೆ. ಈ ಲೆವೆಲ್ ಜಗಳ ಎಲ್ಲ ನಾವು ನೋಡೇ ಇಲ್ಲ. ವೈ? ಬಿಕಾಸ್ ಐ ವಾಂಟ್ ಸರ್ಟನ್ ಥಿಂಗ್ಸ್ ನನ್ನ ಮಗುಗೆ, ಅವರು ಹಿಂಗೆ ಆಗಬೇಕು ಅಂತ ಹೇಳ್ತಾರೆ. ಸೊ ನಮ್ಮಿಬ್ರಿಗೂ ಕಾನ್ಫ್ಲಿಕ್ಟ್ ಬರುತ್ತೆ. ಆ ಕಾನ್ಫ್ಲಿಕ್ಟ್ನ ಸಾರ್ಟ್ ಔಟ್ ಮಾಡೋರು ಯಾರಾದರೂ ಬೇಕಲ್ವ. ಸೊ ನನಗೆ ಆ ಅನುಭವ ಕೂಡ ಆಗ್ಲಿಲ್ವಲ್ಲ. ಬಿಕಾಸ್ ನನ್ನ ಕೇಸಲ್ಲಿ ಕೋವಿಡ್, ಪೀಕ್ ಕೋವಿಡಲ್ಲಿ ಮಗು ಆಯಿತು, ನಮ್ಮ ಅಮ್ಮ ಅಪ್ಪ ಬರೋಕ್ಕಾಗಲಿಲ್ಲ, ಫ್ಲೈಟ್ಸ್ ಬ್ಯಾನ್ ಆಗಿತ್ತು. ಇನ್ನೊಂದು ಕಡೆ ಅನಿಸುತ್ತೆ, ಸದ್ಯ ಯಾರ ಒಪಿನಿಯನ್ಸು ನಾನು ಕೇಳ್ದಿರ ನನಗೆ ಹೇಗೆ ಬೇಕೋ ಹಾಗೆ ವಿ ನರ್ಚರ್ಡ್ ಹಿಮ್, ವಿ ಗೇವ್ ಹಿಮ್ ದಟ್ ಫಸ್ಟ್ ಫ್ಯೂ ಮಂತ್ಸು ಕೇರ್ ಎಲ್ಲ. ಬಟ್ ಕೆಲವು ಸಲ ಹೆಲ್ಪು ಮಿಸ್ ಆಗುತ್ತೆ. ಕೆಲವು ಸಲ ಈಗ ನೆನೆಸ್ಕೊಂಡ್ರೆ ಅವ್ರ ಲೈಫಲ್ಲಿ ಎಷ್ಟೊಂದು ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. ಏನೋ ಈಗ ಅಟ್ಲೀಸ್ಟ್ ಕೇಳೋಣ, ನಾವು ಮಾಡದೇ ಇದ್ರೂ ಒಂಥರ ಆಯ್ತಾಯ್ತು ಸಮಾಧಾನವಾಗಿ ಕೇಳಿ ಅವ್ರಿಗೆ. ಬಟ್ ಅದನ್ನ ಸಮಟೈಮ್ಸ್ ವಿ ಕಾಂಟ್ ಇವನ್ ಬಿ ಫೇಕ್ ಅಲ್ವಾ. ಇನ್ ದ ಪ್ರಾಸೆಸ್ ಯು ವಿಲ್ ಬರ್ಸ್ಟ್ ಔಟ್. ಯು ಹ್ಯಾವ್ ಲಾಟ್ ಆಫ್ ಎಮೋಷನ್ಸ್ ದಟ್ ಹ್ಯಾಸ್ ಟು ಕಮ್ ಔಟ್. ಒಂಥರ ಸ್ಲೀಪ್ಲೆಸ್ ನೈಟ್ಸ್, ನಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಲೈಕ್ ಯು ಸೆಡ್, ಇಟ್ಸ್ ಅ ಲಾಟ್ ದಟ್ ಅ ಮದರ್ ಗೋಸ್ ಥ್ರೂ. ಈಗಲೂ ಲೈಕ್ ನನ್ನ ಮಗ ಇನ್ನೂ 10 months, ಐ ಡೂ ಹ್ಯಾವ್ ಇಶ್ಯೂಸ್. ನನಗೆ ಸಡನ್ನಾಗಿ ನನಗೆ ಕೋಪ ಬಂದ್ಬಿಡುತ್ತೆ. ಆ್ಯಂಡ್ ದೆನ್ ಐ ಲೈಕ್, ಇದಕ್ಕೆ ಯಾಕೆ ಕೋಪ ಮಾಡ್ಕೊಂಡೆ ಅಂದ್ಕೊಳ್ತೀನಿ ನಾನು. ಆ್ಯಂಡ್ ನಾನು ಹೆಂಗೆ ಬಿಹೇವ್ ಮಾಡ್ತೀನಿ ಅದನ್ನು ಚಂದನ್ ಸ್ವಲ್ಪ ಸಮಾಧಾನವಾಗಿ ಈ ಟೇಕ್ಸ್ ಇಟ್. ಆ್ಯಂಡ್ ಏನಕ್ಕೆ ಹಿಂಗೆಲ್ಲ ಮಾತಾಡ್ತೀನಿ ಅಂತ ಹೇಳ್ತಾರೆ. ದೆನ್ ಐ ರಿಯಲೈಸ್, ಓ ಹೌದಲ್ವಾ ನಾನು ಹಿಂಗೆ ಮಾತಾಡ್ಬಿಟ್ಟೆ ಅಂತ. ಸೊ ಇಬ್ಬರಲ್ಲಿ ಪೇಷನ್ಸ್ ಜಾಸ್ತಿ ಚಂದುಗೆನಾ? ಇಲ್ಲ, ವಿ ಬೋತ್ ಆರ್ ಈಕ್ವಲಿ ಸಾರ್ಟೆಡ್ ಔಟ್. ಹೆಂಗೆ ಅಂದರೆ, ನನಗೆ ಕೋಪ ಜಾಸ್ತಿ ಬಂದರೆ ಅವ್ರು ಕಾಮ್ ಆಗಿರ್ತಾರೆ, ಅವರು ಕೋಪ ಜಾಸ್ತಿ ಬಂದರೆ ನಾನು ಕಾಮ್ ಆಗಿದ್ಬಿಡ್ತೀನಿ. ಅದಾಗಲಿ ಇಬ್ಬರು ಮಾತಾಡಿ ಅಥವಾ ಜಗಳ ಆಡಿ ಅದನ್ನು ಸಾರ್ಟ್ ಔಟ್ ಮಾಡ್ಕೊಳ್ತೀವಿ. ಗುಡ್ ಬ್ಯಾಲೆನ್ಸ್. ಬಟ್ ಇಟ್ಸ್ ನಾಟ್ ಲೈಕ್ ಒಬ್ಬರು ಅವ್ರು ಮಾತ್ರ ಇದ್ದಾರೆ ಅಥವಾ ನಾನು ಮಾತ್ರ ಇದ್ದೀನಿ ಅಂತಿಲ್ಲ. ಸೊ ಡ್ಯೂ ಯು ಗೈಸ್ ಟೇಕ್ ಸಮ್ ಟೈಮ್ ಔಟ್, ಅವಾಗ ಡೇಟ್ಸ್ಗೆ ಹೋಗೋದು, ಒಂದು ಸ್ವಲ್ಪ ಮಗುನ ಅಮ್ಮನ ಆ ಥರ ಬಿಫೋರ್ ಏನಂತಾರೆ, ಮಗು ಆಗೋಕ್ಕಿಂತ ಮುಂಚೆ ತುಂಬ ಮಾಡಿದ್ದೀವಿ. ಇವಾಗ ಐ ಡೋಂಟ್ ನೋ. ಆ್ಯಂಡ್ ನನಗೆ ಒಂದು ಸತಿ ಮನ್ಸು ಬರೋಲ್ಲ, ಇವನು ಬಿಟ್ಟು ಹೋಗ್ಬೇಕಾ ಅಂತ ಅನಿಸುತ್ತೆ. ಸೊ ನಮ್ಮ ಆ್ಯನಿವರ್ಸರಿಗೆ ನಾವು ಅವನ್ನ ಕರ್ಕೊಂಡು ಹೋಗಿದ್ವಿ. ಅವ್ನ ಪಾಪ ಎಂಥ ಒಳ್ಳೆ ಮಗು ಅಂತ ಹೇಳಿದ್ರೆ ಡಿಸ್ಟರ್ಬೇ ಮಾಡಲ್ಲ. ಅಲ್ಲಿದ್ದು ಅಪ್ಪಾಡೋನು ಇರ್ತಾನೆ. ವೆರಿ ಸೊ ಏನು ಹೆಸರು? ನಾಟ್ ಇನ್ನು ನೋಡೋಣ ಅಂತ ಏನಾದರೂ ಡಿಸೈಡ್ ಮಾಡಿರ್ತೀರಲ್ಲ ಬೈ ನಾವು? ಡಿಸೈಡ್ ಮಾಡಿದ್ದೀವಿ, ಬಟ್ ಐ ಥಿಂಕ್
ಚಂದನ್ ವಿಲ್ ಲೈಕ್ ಟು ಸೊ ನಾಮಕರಣ ಮತ್ತೆ ಬರ್ಡೇ ಒಂದೇ ದಿನ ಅಂತನಾ ಪ್ಲಾನು ಅಥವಾ ಹೇಗೆ? ಪ್ರಾಬಬ್ಲಿ ನೋಡೋಣ. ಓಕೆ, ಬಿಕಾಸ್ ನಾನಂತೂ ಏನು ಪ್ಲ್ಯಾನ್ ಮಾಡಿಲ್ಲ ಇನ್ನು. ಇಟ್ ಆಲ್ ಡಿಪೆಂಡ್ಸ್ ಆನ್ ಮಿಸ್ಟರ್ ಚಂದನ್.